ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ನಾವು ಯಾವಾಗಲೇ ಇಂಟೀರಿಯರ್ ಮಾಡೋಕ್ಕೆ ಹೋದರೂ ಕೂಡ ಒಂದು ಯೋಚನೆ ಬರುತ್ತೆ ನಮ್ಮನೇಲಿ ಏನೇನು ಮಾಡೋಣ ಏನೇನು ಮಾಡೋದು ಬೇಡ, ಎಷ್ಟು ಸೈಜ್ ಮಾಡೋಣ, ಯಾವ ಕಲರ್ ಮಾಡೋಣ, ಕಲರಲ್ಲಿ ಆಮೇಲೆ ಸೈಜಸ್ ಏನೇನು ತೊಗೊಳ್ಳೋಣ, ಎಷ್ಟು ಯೂನಿಟ್ಸ್ ತೊಗೊಳ್ಳೋಣ ಅಂತ ನಮಗೆ ಡೆಫಿನೆಟ್ಲಿ ಡೌಟ್ ಬರುತ್ತೆ. ಬಟ್ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಮನೇಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಇರಬೇಕು, ಎಷ್ಟು ಆಗ್ಬೋದು ಅದನ್ನು ಕೂಡ ತಿಳಿಸ್ಕೊಡೋಣ. ಇದೆಲ್ಲದಕ್ಕೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಪ್ಲೇ ಕಡೆಯಿಂದ ಸುಮನ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ನೀವು ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಇದು ತುಂಬ ಜನರಿಗೆ ಬರುವಂಥ ಡೌಟ್. ಹೌದು. ಒಂದು ಮನೆ ಏನೋ ಕಟ್ಟಾಯಿತು, ಲಿವಿಂಗ್ ಇದೆ, ಎಲ್ಲ ರೆಡಿ ಇದೆ, ಸೊ ಇದರಲ್ಲಿ ಏನೇನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋ ಡೌಟ್ ಇರುತ್ತೆ. ನಾನು ಒಂದೊಂದೇ ಜಾಗ ಕೇಳ್ತಾ ಹೋಗ್ತೀನಿ, ಅಲ್ಲಿ ಏನೇನು ಬರುತ್ತೆ, ಯಾವ ಸೈಜಲ್ಲಿ ಬರುತ್ತೆ ಅಂತ ಹೇಳಿ. ಇದು ಬೆಟರ್ ಸೂಟೇಬಲ್ ಫಾರ್ 30-40 ಸೈಟ್. 30-40 ಸೈಟಲ್ಲಿ ಒಂದು ಡೂಪ್ಲೆಕ್ಸ್ ಮನೆ ಅಥವಾ 3 BHK 2 BHK ಮನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸೂಟೇಬಲ್ ಆಗಿ ಹೇಳಿ. ಫಸ್ಟ್ ನಾವು ಮನೆಗೆ ಎಂಟ್ರಿ ಕೊಡ್ತೀವಿ, ಫ್ರಂಟ್ ಪಾತ್ವೇ ಇರುತ್ತೆ, ಅಲ್ಲೂ ಏನಾದರೂ ಬರುತ್ತಾ ಸರ್? ಅಲ್ಲಿ ನಾವು ಏನು ಮಾಡೋಣ ಅಂದರೆ ಒಂದು ಶೂ ರ್ಯಾಕ್ ಎಲ್ಲ ಒಂದು ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಕಾಮನ್ ಆಗೋಗುತ್ತೆ. ಈಗ ಒಂದು ಶೂ ರ್ಯಾಕ್ ಮಾಡ್ಬೋದು. ಏನು ಸೈಜ್ ಸರ್? ಒಂದು ಶೂ ರ್ಯಾಕ್ ಬಂದು ನಿಮ್ಗೆ ಒಂದು 3x4 ಅಲ್ಲಿ ಏನಾಗುತ್ತೆ ಅಂದರೆ ಒಂದು 4 ಅಂದರೆ ಒಂದು ಟಾಲ್ ಯೂನಿಟ್ ಪಕ್ಕದಲ್ಲಿ ಸೀಟಿಂಗು ಕುತ್ಕೊಂಡು ಹಾಕೊಳ್ಳೋ ಶೂ ಕುತ್ಕೊಳ್ಳೋದು ಇರಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಕುಷನ್ಸ್ ಮಾಡಿ ಅದಕ್ಕೆ ನೀಟಾಗಿ ಒಂದು 3x4 ಇರೋ ಒಂದು ಶೂ ರ್ಯಾಕ್ ಮಾಡಿದ್ರೆ ಸೀಟಿಂಗು ಸಿಗುತ್ತೆ ಮತ್ತು ಒಂದು ಟಾಲ್ ಯೂನಿಟ್ ಸಿಗುತ್ತೆ. ಅಲ್ಲಿ ನೀಟಾಗಿ ಶೂ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಬೋದು. ಇದನ್ನ ಇಂಟೀರಿಯರ್ ಮಾಡ್ತಾರಾ? ಇಂಟೀರಿಯರ್ ಮಾಡ್ತೀವಿ. ಬಟ್ ಇನ್ನೊಂದು ಪ್ಯಾಸೇಜ್ಗೆ ಫಾಲ್ ಸೀಲಿಂಗ್ ಕೂಡ ಮಾಡ್ಬೋದು. PVC ಫಾಲ್ ಸೀಲಿಂಗ್ ಸೂಪರ್ ಆಗಿ ಹೇಳಿದ್ರೆ ಇದೊಂದು ಇರಲೇಬೇಕು. ಓಕೆ, ಇದು ಒಳ್ಳೇದಾಯ್ತು ಅಂತ ಹೇಳ್ಬೋದು. ಸರಿ, ಮನೆ ಎಂಟ್ರಿ ಆಗ್ತೀವಿ. ಫೈರ್ ಏನಿದೆ ಫೈರ್? ಸರ್, ಫೈರ್ ಇವಾಗ ಹೆಂಗಾಗಿದೆ ಅಂದರೆ ಇವಾಗ 30-40 ಸೈಟ್ ಅಂದರೆ ಜಾಗ ಇದೆ, ಬೈ ಚಾನ್ಸ್ ಹಾಲ್ ಏನು ವಿಶಾಲವಾಗಿ ಕೊಟ್ಟಿದ್ದಾರೆ ಅಂದರೆ ನಾವೇ ಒಂದು ವುಡನ್ ಪ್ಯಾನಲಿಂಗ್ ಮಾಡಿಕೊಂಡು ಪಾರ್ಟಿಷನ್ ಮಾಡಿಕೊಂಡು ಫೈರ್ ಮಾಡ್ಬೋದು. ಇಲ್ಲ ನಮಗೆ ಶೂ ರ್ಯಾಕ್ ಆಚೆ ಬೇಡ, ನಾವು ಒಳಗಡೆ ಮಾಡ್ಕೊತೀವಿ, ಒಳಗಡೆ ನಾವು ಯೂಸ್ ಮಾಡ್ತೀವಿ, ಫ್ಲಾಟ್ ಅಂತ ಏನಾದ್ರು ಇದ್ದರೆ ನಾವೇನು ಮಾಡ್ಬೋದು, ಫೈರ್ ನೆಟ್ನೇ ಶೂ ರ್ಯಾಕ್ನ ಎರಡು ಕನ್ವರ್ಟ್ ಮಾಡಿ ಮಿಕ್ಸಪ್ ಮಾಡಿಬಿಟ್ಟು ಅದಕ್ಕೊಂದು ಒಳ್ಳೆ ಡಿಸೈನ್ಗಳು ಒಂದು ಐಡಲ್ ಇಟ್ಬಿಟ್ಟು ಒಂದು ಬಾಕ್ಸ್ ಮಾಡಿಕೊಂಡು ಕೆಳಗಡೆ ಶೂಸ್ ಎಲ್ಲ ಇಟ್ಕೊಂಡು ಹಿಂದೆಗಡೆ ಒಂದು ವಾಲ್ ಪೇಪರು ಇಲ್ಲ ರಾಫ್ಟರ್ಸು ಮಾಡಿ ಎಂಟ್ರಿ ಆಗಿದ ತಕ್ಷಣ ಒಂದು ಗುಡ್ ಆಂಬಿಯನ್ಸ್ ಒಂದು ಒಳ್ಳೆ ಅಪೀಲ್ ಕೊಡೋಕ್ಕೆ ನಾವು ಆ ಥರ ಪ್ಲಾನ್ ಮಾಡ್ಕೋಬೋದು. ಹೌದು ಸರ್. ಸೊ ಶೂ ರ್ಯಾಕ್ ಮಾಡಿದಾಗ ಐಡಲ್ ಇಡೋ ಬದಲು ಫೌಂಟೇನ್ ಇಡೋದು ಬೆಟರ್. ಯಾಕಂದ್ರೆ ಶೂ ರ್ಯಾಕ್ ಮೇಲೆ ಐಡಲ್ ಇಡೋದು ಚೆನ್ನಾಗಿರಲ್ಲ. ನೀವು ಶೂ ರ್ಯಾಕ್ ಮಾಡಿದಾಗ ಫೌಂಟೇನ್ ಮಾಡಿ. ಒಂದು ವೇಳೆ ಶೂ ರ್ಯಾಕ್ ಹೊರಗಡೆ ಇದ್ದರೆ ಒಳಗಡೆ ಸ್ಟೋರೇಜ್ ಮಾಡಿದ್ರೆ ಆವಾಗ ನೀವು ಕೃಷ್ಣ, ಬುದ್ಧ, ಗಣೇಶ ಯಾವುದಾದ್ರೂ ಐಡಲ್ ಇಟ್ಕೋಬೋದು. ನಿಮ್ಮ ಇಷ್ಟದ ಐಡಲನ್ನು ಡೆಫಿನೆಟ್ಲಿ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫೈರಲ್ಲಿ ಯಾರಾದರೂ ಫಾಲ್ ಸೀಲಿಂಗ್ ಮಾಡಿಸ್ತಾರೆ ಸರ್? ಫೈರಲ್ಲಿ ಫಾಲ್ ಸೀಲಿಂಗ್ ತುಂಬ ಕಡಿಮೆ. ಬಟ್ ಏನಂದ್ರೆ ಈ ನಡುವೆ ಕೆಲವೊಂದು ಮನೆಗಳಲ್ಲಿ ಮಾಡಿಸ್ತಾರೆ ಫೈರ್ಗೆ ಅಂತಾನೆ. ಅದು ಬಟ್ ಏನಂದ್ರೆ ಏರಿಯಾ ಚಿಕ್ಕದಲ್ವಾ ಸರ್? ನನಗೆ ನೀವು ಕಾಸ್ಟಿಂಗ್ ವೈಸ್ ನೋಡೋಕೆ ಹೋದ್ರೆ ಫೈರ್ಗೆ ಏನು ಫಾಲ್ ಸೀಲಿಂಗ್ ಬೇಡ ಅನ್ಕೊಂತೀರ? ಬೇಡ ಸರ್. ಒಂದು ಒಳ್ಳೆ ಹ್ಯಾಂಗಿಂಗ್ ಲೈಟ್ ಬಿಡ್ಬೋದು. ಒಂದು ಹ್ಯಾಂಗಿಂಗ್ ಲೈಟ್ ಒಳ್ಳೆ ಐಡಿಯಾ ಸರ್. ಒಂದು ಹ್ಯಾಂಗಿಂಗ್ ಲೈಟ್ ಬಿಟ್ಟರೆ ಸಾಕು. ಫಾಲ್ ಸೀಲಿಂಗ್ ಮಾಡಬಹುದು ಒಂದೇ ಒಂದು ಹ್ಯಾಂಗಿಂಗ್ ಲೈಟ್ ಸಾಕು, ಡಿಸೈನರ್ ಲೈಟ್. ಓಕೆನಾ? ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸರ್, ಇಲ್ಲಿ ವಾಲ್ಗೆ ಏನು ಹಾಕ್ಬೋದು ಅಂತ ಹೇಳ್ತೀರಾ? ಸರ್, ವಾಲ್ಗೆ ನಾನು ಯೂಶಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಅಲ್ಲಿ ಯಾವಾಗ್ಲೂ ಅದು ರೀಪ್ಲೇಸ್ ಮಾಡೋ ಥರ ಇರಬೇಕು ನೋಡಿ. ಯಾಕಂದರೆ ಎಂಟ್ರ್ ಆದಷ್ಟು ನೋಡಿ ಜನಕ್ಕೆ ಬೋರ್ ಹೊಡಿಬಾರ್ದು. ಒಂದು ಓವರ್ ಪೀರಿಯಡ್ ಆಫ್ ಟೈಮ್ ನಾವು ಚೇಂಜ್ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ವಾಲ್ ಪೇಪರ್ ಯೂಸ್ ಮಾಡ್ಬೋದು. ವಾಲ್ ಪೇಪರ್ ಬೆಸ್ಟ್. ಸೊ ಎವ್ರಿ ಒಂದು 3-4 ಇಯರ್ಸ್ ಅಲ್ಲಿ ಚೇಂಜ್ ಮಾಡ್ಬೋದು. ಹೊಸ ಫೈರ್ ಆರಾಮಾಗಿ. ಇದು ಒಳ್ಳೆ ಐಡಿಯಾ, ಒಳ್ಳೆ ಲುಕ್ ಸಿಗುತ್ತೆ. ಒಳ್ಳೆ ಐಡಿಯಾ ಕೊಟ್ರಿ ಇವರು. ಅದನ್ನೇ ಎಷ್ಟೊತ್ತ ನೋಡ್ತೀರಾ ಫೈರ್ ಚೇಂಜ್ ಮಾಡ್ಬಿಡೋಣ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ.
ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ, 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ, 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ನೆಕ್ಸ್ಟ್ ಲಿವಿಂಗ್ ಬರ್ತೀವಿ. ಒಂದು 30-40 ಅಂತ ಬಂದಾಗ ನಮ್ಗೆ ಸಿಗದೆ ಅರೌಂಡ್ 20/12 13-14 ಸಿಗುತ್ತೆ. ಉದ್ದ ಅಂತೂ 20 ಸಿಗುತ್ತೆ. ಸೊ ಲಿವಿಂಗಲ್ಲಿ ಏನೇನು ಬರುತ್ತೆ ಅದು ಹೇಳಿ ಸರ್ ನಮಗೆ. ಸೊ ಲಿವಿಂಗಲ್ಲಿ ಮೇನ್ಲಿ ಏನಂದರೆ ಟಿವಿ ಯೂನಿಟ್. ಎಲ್ಲರಿಗೂ ಎಲ್ಲ ಮನೆಯಲ್ಲೂ ಬೇಕಾಗಿರೋದು ಅದು ಒಂದು ಟಿವಿ ಯೂನಿಟ್ ಇರಬೇಕು. ಈಗ ಟಿವಿ ಯೂನಿಟ್ ಹೆಂಗೆ ನಾವು ಡಿವೈಡ್ ಮಾಡ್ಕೊತೀವಿ, ಹೆಂಗೆ ನಾವು ಒಂದು ಸೈಜಲ್ಲಿ ನೋಡ್ಕೊತೀವಿ ಅಂದರೆ ಬೇಸ್ಡ್ ಆನ್ ಅವ್ರ ಟಿವಿ. ಅವ್ರ ಟಿವಿ ಸೈಜ್ ಎಷ್ಟಿರುತ್ತೆ, ಒಂದು 43 ಇಂಚಸ್ ಇರ್ಬೋದು, 52 ಇಂಚಸ್ ಇರ್ಬೋದು, ಇಲ್ಲ 62 ಇಂಚಸ್ ಇರ್ಬೋದು. ಆ ಥರ ಬಂದಾಗ ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ ನಮ್ಮ ಈ ನಡುವೆ ಬರ್ತಿರೋ ಟಿವಿ ಯೂನಿಟಲ್ಲಿ ಟಾಲ್ ಯೂನಿಟ್ನ ಮೈನಸ್ ಮಾಡ್ತೀವಿ. ಯೂಶಲಿ ತುಂಬ ಜನ ಟಾಲ್ ಯೂನಿಟ್ಗೆ ಹೋಗ್ತಿಲ್ಲ, ಜಸ್ಟ್ ಒಂದು ಪ್ಯಾನ್ಲಿಂಗ್ ತೊಗೊತಾರೆ, ಕೆಳಗಡೆ ಒಂದು ಬೇಸ್ ಯೂನಿಟ್ ತೊಗೊತಾರೆ. ಸೊ ಆಗಿದ್ದಾಗ ಏನು ಮಾಡ್ಬೋದು ಅಂದರೆ ಟಿವಿ ಯೂನಿಟ್ ಒಂದು 43 ಇಂಚಸ್ ಬಂದೆ, ಟಿವಿ ಒಂದು 6.5 ಫೀಟೋ 7 ಫೀಟೋ ಮಾಡಿಕೊಂಡು ಕೆಳಗಡೆ ಸ್ಟೋರೇಜು ಸೇಮ್ ಲೆವೆಲ್ ಮಾಡ್ಕೊಬೋದು. ಈ ಟಿವಿ ಸ್ವಲ್ಪ ದೊಡ್ಡದಾಯ್ತು ಅಂದರೆ ನಾವು ಮ್ಯಾಕ್ಸಿಮಮ್ 7 ಫೀಟ್ ಟು 10 ಫೀಟ್ವರೆಗೂ ಟಿವಿ ಯೂನಿಟ್ ಹೋಗ್ಬೋದು. ಸರ್ ಈಗ ಯೂಶಲಿ ಜಾಸ್ತಿ ಜನ ಆಪ್ಟ್ ಮಾಡ್ತಾ ಇರೋದು 55 ಇಂಚಸ್. ಹೌದು, ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಸೊ 55 ಇಂಚಸ್ಗೆ ಎಷ್ಟು ದೊಡ್ಡ ಟಿವಿ ಯೂನಿಟನ್ನು ಸಜೆಸ್ಟ್ ಮಾಡ್ತೀವಿ? ಸರ್ ನಾವು ಒಂದು 8 ಫೀಟ್ 10 ಫೀಟ್ವರೆಗೂ ಮಾಡ್ತೀವಿ. 8 to 10 ಮಾಡಿ. ಬ್ಯಾಕ್ ಡ್ರಾಪಲ್ಲಿ ಏನಾಗ್ತೀರಾ ಸರ್? ಬ್ಯಾಕ್ ಡ್ರಾಪಲ್ಲಿ ಈಗ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಇವಾಗ ಏನಾಗಿದೆ ಅಂದರೆ ಲ್ಯಾಮಿನೇಟ್ಸ್ ಇದೆ, ಕೆಲವೊಬ್ರು ಅಕ್ರಲಿಕ್ ಯೂಸ್ ಮಾಡೋರು ಇದ್ದಾರೆ, ಕೆಲವರು ಕಂಪ್ಲೀಟ್ಲಿ ರಾಫ್ಟರ್ ಯೂಸ್ ಮಾಡೋರು ಇದ್ದಾರೆ, ಕೆಲವೊಬ್ರು ಏನು ಯೂಸ್ ಮಾಡಿದ್ರೆ ಒಂದು ವಾಲ್ ಪೇಪರ್ ಹಾಕೊಂಡು ಮಾಡಿರೋರು ಇದ್ದಾರೆ. ಸೊ ನಾವು ಸಜೆಸ್ಟ್ ಏನು ಮಾಡ್ತೀವಿ ಅಂದರೆ ಲ್ಯಾಮಿನೇಟ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಅಷ್ಟು ಕಾಣಲ್ಲ, ಹಿಂದೆ ಏನು ಹಾಕಿದ್ರು ಕಾಣಲ್ಲ. ಈಗ ರಾಫ್ಟರ್ ತುಂಬಿಸಿದ್ರೆ ತುಂಬ ಸ್ವಲ್ಪ ಗಾಡಿ ಆಗುತ್ತೆ, ಮನೆ ಸ್ವಲ್ಪ ಡಾರ್ಕ್ ಫೀಲ್ ಆಗುತ್ತೆ. ಬಟ್ ನೀವು ಲ್ಯಾಮಿನೇಟ್ಸ್ ಯೂಸ್ ಮಾಡಿದಾಗ ಅದು ಲೈಟ್ ಏನೋ ಪ್ರೊಫೈಲೇಟ್ಸ್ ಕೊಟ್ಟಿದ್ರೆ ಆ ರಿಫ್ಲೆಕ್ಷನ್ನೇ ಬೇರೆ ಥರ ಇರುತ್ತೆ, ತುಂಬ ಅಪೀಲಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಕೆಳಗಡೆ ಎಷ್ಟು ಡ್ರಾವರ್ ಬೇಕು ಅಂತೀರ ಸರ್? ಕೆಳಗಡೆ ನಾವು ಇವಾಗ 10 ಅಡಿ ಹೋಗ್ತಿದೆ ಅಂತಂದರೆ ನಿಮಗೆ 5 ಡ್ರಾಯರ್, ಕೆಳಗಡೆ ಒಂದು ಪ್ರೊಫೈಲ್ ಯೂನಿಟ್, ಆ ಕಡೆ ಈ ಕಡೆ 2 ಡ್ರಾಯರ್ಸು. ಇಲ್ವಾ ಇನ್ನೂ ಚಿಕ್ಕದಾಗ್ತಿದೆ ಅಂತಂದರೆ ಜಸ್ಟ್ 3, ಆ ಕಡೆ ಈ ಕಡೆ 2 ಡ್ರಾಯರ್ ದೊಡ್ಡದು ಕೊಟ್ಬಿಟ್ಟು ಸೆಂಟರ್ ಒಂದು ಪ್ರೊಫೈಲ್ ಯೂನಿಟ್ ರಿಮೋಟ್ ಕಂಟ್ರೋಲ್ಗೆ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಗಮನದಲ್ಲಿರಲಿ. ಅಪ್ಲಿಫ್ಟರ್ ಅಥವಾ ಡ್ರಾಪ್ ಲಿಫ್ಟರ್ 2 ಥರನೂ ಕೂಡ ನೀವು ಹಾಕೊಬೋದು, ಚೆನ್ನಾಗಿರುತ್ತೆ. ಅಥವಾ ಕೆಲವೊಬ್ರು ಬ್ಲ್ಯಾಂಕ್ ಬಿಟ್ಬಿಡ್ತಾರೆ, ಏನು ಹಾಕಲ್ಲ, ಓಪನ್ ಬಿಟ್ಬಿಡ್ತಾರೆ, ಆ ಥರನೂ ಕೂಡ ನೀವು ಮಾಡ್ಬೋದು. ಸರ್ ಈಗ ನೆಕ್ಸ್ಟ್ ಬಿಡ್ತಾರಂಥದ್ದು ಒಂದು ಲಿವಿಂಗಲ್ಲಿ ಅದು ಒಂದೇನಾ? ಸರ್ ಲಿವಿಂಗಲ್ಲಿ ಅದು ಒಂದೇ ಅಲ್ಲ. ಈಗ ಮೇನ್ಲಿ ಏನಂದರೆ ಒಂದು ಲಿವಿಂಗ್ ನೀವು ಎಂಟರ್ ಆಗ್ತಾ ಇದ್ದೀರಾ ಅಂತಂದಾಗ ನಿಮಗೆ ಟಿವಿ ಯೂನಿಟ್ ಒಂದೇ ನೋಡಲ್ಲ, ಕೆಲವೊಂದು ವಾಲ್ಸ್ ನೋಡ್ತಾರೆ. ಹೈಲೈಟೆಡ್ ಮಾಡಿದೀವಲ್ಲ ಈ ಥರ ಒಂದು ಬೀಡಿಂಗ್ ವಾಲ್ ಆಗಲಿ, ಇಲ್ಲ ಅಂದರೆ ಒಂದು ರಾಫ್ಟರ್ಸ್ ಇರೋ ವಾಲ್ ಆಗಲಿ, ಇಲ್ಲ ಒಂದು ಚಾರ್ಕೋಲ್ ಇರೋ ವಾಲ್ ಆಗಲಿ, ಈ ಥರ ವಾಲ್ಸ್ಗೆ ಏನಾಗುತ್ತೆ ಅಂದರೆ ಅವರ ಮನೆಗೆ ಏನು ಸೂಟೇಬಲ್ ಆಗುತ್ತೋ. ಇಲ್ಲ ಈಗ ಟಿವಿಗೆ ಆಪೋಸಿಟ್ ಕಲರ್, ಇವಾಗ ಒಂದು ಟಿವಿ ಗಾಡಿ ಆಗುತ್ತೆ ಸ್ವಲ್ಪ ಜಾಸ್ತಿ ಹೆವಿ ಡಿಸೈನ್ಸ್, ಅವಾಗ ಈ ಥರ ಬೀಡಿಂಗ್ಸ್ ಮಾಡಿಕೊಂಡು ಪೇಂಟ್ ಮಾಡಿಕೊಂಡ್ರೆ ಮಿನಿಮಲ್ ಆಗಿರುತ್ತೆ. ಇದ್ರೊಳಗೆ ವಾಲ್ ಪೇಪರ್ಸ್ ಹಾಕೋಬೋದು, ಇದ್ರೊಳಗೆ ಆರ್ಟಿಫೈಸ್ ಹಾಕೊಬೋದು, ಇದ್ರೊಳಗಡೆ ಲೈಟ್ಸ್ ಹಾಕೊಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಇದ್ದಾಗ ಮನೆ ಏನಾಗುತ್ತೆ ದೊಡ್ಡದಾಗಿ ಕಾಣುತ್ತೆ, ಸ್ಪೇಷಿಯಸ್ ಆಗಿ ಕಾಣುತ್ತೆ ಈ ಥರ ಡಿಸೈನ್ಸ್ಗೆ ಹೋದ್ರೆ. ಸೊ ತುಂಬ ನೀವು ವಾಲ್ನ ಪ್ಲೈವುಡಲ್ಲಿ ಪ್ಯಾನ್ಲಿಂಗ್ ಮಾಡೋದಕ್ಕಿಂತ ಈ ಥರದನ್ನ ಪ್ಲಾನ್ ಮಾಡ್ಕೊಳ್ಳಿ ಅಂತ ನಮ್ಮ ಸಜೆಷನ್. ಸಿಂಪಲ್ಲು, ಲೋ ಕಾಸ್ಟು, ನೋಡೋದಕ್ಕೆ ಚೆನ್ನಾಗಿರುತ್ತೆ. 3 ಆಗುತ್ತೆ. ಈ ಥರ ಪೇಸ್ಟಲ್ ಕಲರ್ ಮಾಡಿ ಬೀಡಿಂಗ್ಸ್ ಹಾಕಿ ಒಳಗಡೆ ವಾಲ್ ಪೇಪರ್ ಅಥವಾ ನೀವು ಮೆಟಲ್ ಆರ್ಟು ಆರ್ಟಿಫೆಕ್ಟ್ಸು ಏನು ಬೇಕಾದರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಖಂಡಿತ ಚೆನ್ನಾಗಿರುತ್ತೆ. ಇದೆರಡು ಆಯಿತು. ಸೊ ಲಿವಿಂಗ್ ಅಂತ ಬಂದಾಗ ಇದು ಬಿಟ್ಟರೆ ಫರ್ನಿಚರ್ ಇರುತ್ತೆ. ಹೌದು. ಅಪಾರ್ಟ್ ಫ್ರಮ್ ದಿಸ್ ಏನಾದರೂ ಇರುತ್ತೆ ಸರ್? ಫಾಲ್ ಸೀಲಿಂಗ್. ಫಾಲ್ ಸೀಲಿಂಗ್ ಸರ್ ಖಂಡಿತ. ಫಾಲ್ ಸೀಲಿಂಗಲ್ಲಿ ಏನಂದರೆ 2 ರೀತಿ, ಒಂದು POP, ಒಂದು ವುಡನ್ ಫಾಲ್ ಸೀಲಿಂಗ್. PVC ಈಗೆಲ್ಲ ಅವಾಯ್ಡ್ ಮಾಡ್ತಾ ಇದೀವಿ, ಆಲ್ಮೋಸ್ಟ್ ಎಲ್ಲ ತುಂಬ ಅವಾಯ್ಡ್ ಹಾಕೊಂಡು ಬರ್ತಿದ್ದಾರೆ. ಬಟ್ ನಾವು ಸಜೆಸ್ಟ್ ಮಾಡೋದೇನಂದರೆ ಇವಾಗ ಒಂದು ಲಿವಿಂಗಿಗೆ ಮಾತ್ರ ಫಾಲ್ ಸೀಲಿಂಗ್ ಮಾಡಿಸಿ, ಇಲ್ಲಾಂದರೆ ಬೀಮ್ಸ್ ಜಾಸ್ತಿ ಬಂದಿದೆ ಕರ್ವ್ ಮಾಡಿಸಿ, ಫಾಲ್ ಸೀಲಿಂಗ್ ಅವಶ್ಯಕತೆ ಇರಲ್ಲ. ಒಂದು ಮನೆ ನಿಮ್ಗೆ ಒಂದು ಓಪನ್ ಕಿಚನ್ ಇದೆ ಅಂತಂದಾಗ ಖಂಡಿತ ಫಾಲ್ ಸೀಲಿಂಗ್ ಮಾಡಿಸಿ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಲಿವಿಂಗಲ್ಲಿ ಬೇಕಾಗಿರೋ ಮೇನ್ ಥಿಂಗ್ಸ್ ಏನಂದರೆ ನಿಮ್ಗೊಂದು ಟಿವಿ ಯೂನಿಟು, ಒಂದು ಫಾಲ್ ಸೀಲಿಂಗು, ಒಂದು ಫಾಯರು, ಒಂದು ಒಳ್ಳೆ ವಾಲ್ ಆರ್ಟ್, ಒಂದು ವಾಲ್ ಡಿಸೈನ್ನ ನಾವು ಮಾಡಬೇಕು. ಬೇಕು. ಫಾಲ್ ಸೀಲಿಂಗ್ ಯಾವ ಸಜೆಸ್ಟ್ ಮಾಡ್ತೀರಾ ಇವಾಗ? ಸರ್ ಫಾಲ್ ಸೀಲಿಂಗ್ POPನೇ ಸರ್.
POP ಸಜೆಸ್ಟ್ ಮಾಡ್ತೀವಿ. ಯಾಕಂತಂದ್ರೆ ನಾವು ಲಾಸ್ಟ್ ಟೈಮ್ ಮಾಡಿದ್ದು ಒಳ್ಳೆ ವುಡ್ದು ಹೌದು ಸರ್, ಸೂಪರ್ ಆಗಿರೋ ಗ್ಲಾಸ್ ಎಲ್ಲ ಇಂಟಿಗ್ರೇಟ್ ಮಾಡಿದ್ವಿ. ಇಮೇಜ್ ಕೂಡ ಹಾಕ್ತೀನಿ ನಾನು ನಿಮಗೆ. ಸೊ ಆ ಥರದ್ದು ಮಾಡಿಸ್ಬೋದಾ ಸರ್? ಸರ್ ಆ ಥರದ್ದು ಮಾಡಿಸ್ಬೋದು ಖಂಡಿತ. ಅವ್ರು ಏನಾದರೂ ಇಷ್ಟಪಟ್ಟು ಅದನ್ನ ಓಕೆ ಕಾಸ್ಟಿಂಗಲ್ಲಿ ನೋಡ್ಕೊತೀನಿ ಪರವಾಗಿಲ್ಲ, ಕಾಸ್ಟಿಂಗ್ ವೈಸ್ ಕಾಸ್ಟಿಂಗ್. ಈಗ ಗ್ಲಾಸ್ ಆಗ್ತಿದ್ರೆ ರಿಸ್ಕ್ ಅದೆಲ್ಲ ಇರುತ್ತೆ. ಬಟ್ ಆ ರಿಸ್ಕ್ ಏನಂತಂದ್ರೆ ನಾವು ಇನ್ಸ್ಟಾಲೇಷನ್ ರಿಸ್ಕ್ ಅಷ್ಟೇ, ಬಟ್ ಬೀಳಲ್ಲ. ಬಟ್ ಕಾಸ್ಟಿಂಗ್ ಅಲ್ಲಿ ರಿಸ್ಕ್ ಅಷ್ಟೇ, ಖರ್ಚಲ್ಲಿ ರಿಸ್ಕ್. ಓಕೆ. ಸೊ ಗ್ಲಾಸ್ ಆಗ್ಬೋದು, ವುಡ್ ಹಾಕ್ಬೋದು, ಬಟ್ ಖರ್ಚು ಜಾಸ್ತಿ. ಬಟ್ POP ಮಾಡ್ಕೊಂತೀವಿ, ಅದಕ್ಕೆ POP ಮಾಡಿ ವುಡನ್ ಫೀಲಿಂಗ್ ಕೊಡ್ಬೋದಲ್ವಾ ಸರ್? ಸರ್ POP ಮಾಡಿ ವುಡನ್ ಫೀಲಿಂಗ್ ಕೊಡ್ಬೋದು, ಬಟ್ ಡಿಪೆಂಡ್ಸ್ ಆನ್ ದ ಪೇಂಟರ್. ಅವರ ಮನೆ ಪೇಂಟರ್ ಅವರು ಅಷ್ಟು ನೀಟಾಗಿ ಮಾಡ್ತಾರೆ, ಆ ಗ್ರೈನ್ಸ್ನ ತೊಗೊಂಡು ಬರ್ತಾರೆ ಅಂತಂದ್ರೆ ಖಂಡಿತ ವುಡನ್ ಇದು ಒಳ್ಳೆ ನೀಟ್ ಒಳ್ಳೆ ಪೇಂಟರ್ ಸಿಕ್ಬಿಟ್ರೆ ನಾವು ಟೆಕ್ಸ್ಚರ್ ಪೇಂಟ್ ಮಾಡಿಸೋದು ಬೆಟರ್. ಯಾಕಂದ್ರೆ ಅದು ಏನೋ ಆಗೋಗಿ ಇನ್ನೇನೋ ಆಗಬಾರ್ದು, ಆ ಫೀಲ್ ಔಟ್ ಹೋಗ್ಬಿಡುತ್ತೆ ಆಮೇಲೆ ಪಾಪ ಮಾಡಿಸಿರೋ. ಮತ್ತೆ ಆಗೇನು ರೀಪೇಂಟ್ ಮಾಡಿ ರಬ್ಬಿಂಗ್ ಮಾಡಿ ತುಂಬಾ ಡಬಲ್ ಕೆಲಸ. ಓಕೆ ಸೂಪರ್. ಇದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಲಿವಿಂಗ್ ಅಲ್ಲಿ. ಓಕೆ, ಇದು ಬಿಟ್ಬಿಟ್ರೆ ಮತ್ತೆ ಸ್ಟಡಿ ಯೂನಿಟ್ ಎಲ್ಲ ಇಲ್ಲಿ ಬರಲ್ಲ ಅಂತ. ಸ್ಟಡಿ ಯೂನಿಟ್ ಎಲ್ಲ ಬರಲ್ಲ. ಓಕೆ ಫೈನ್. ಫರ್ನಿಚರ್ ಬಂತು. ನೆಕ್ಸ್ಟ್ ನಾವು ಹೋಗುವಂಥದ್ದು ಡೈನಿಂಗ್ ಏರಿಯಾಗೆ. ಡೈನಿಂಗ್ ಏನಿರುತ್ತೆ ಸರ್ ಇಲ್ಲಿ? ಸರ್ ಡೈನಿಂಗ್ ಅಲ್ಲಿ ನಿಮ್ಗೆ ಅಲ್ಲೊಂದು ಮಿನಿಮಲ್ ಫಾಲ್ ಸೀಲಿಂಗ್ ಒಂದು ಬೇಕಾಗುತ್ತೆ, ಚಿಕ್ಕ ಫಾಲ್ ಸೀಲಿಂಗ್. ಯಾಕಂದ್ರೆ ಒಂದು ಡೈನಿಂಗ್ ಟೇಬಲ್ ಸರ್ವ್ ಮಾಡ್ತಾ ಇರ್ತೀವಿ, ಮೇಲಿಂದ ಒಂದು ಹ್ಯಾಂಗಿಂಗ್ ಲೈಟ್, ಶ್ಯಾಂಡ್ಲಿಯರ್ ವಿತ್ ಫ್ಯಾನ್ ಬೇಕಾದ್ರೆ ಒಂದು ಚಿಕ್ಕದಾಗ ಒಂದು ರೆಕ್ಟಾಂಗಲ್ ಶೇಪಲ್ಲಿ ಒಂದು ಫಾಲ್ ಸೀಲಿಂಗ್ ಮಾಡ್ಕೊಂಡು. ಕೆಲವೊಂದು ಇದಕ್ಕೆ ಡೈನಿಂಗ್ಗೋಸ್ಕರನೇ ಒಂದು ಲೈಟ್ ಇರುತ್ತೆ ಸರ್, 2 ದಾರ ಬಂದ್ಬಿಟ್ಟು ಇರುತ್ತೆ, ಅದು ಹಾಕೋಬೋದಲ್ವಾ? ಸರ್ ಹಾಕೊಬೋದು, ಬಟ್ ಏನಂದ್ರೆ ಎಲ್ಲಿ AC ಇರುತ್ತೋ ಅವಾಗ ಅದು ಹಾಕೊಬೋದು. ಬೈ ಚಾನ್ಸ್ AC ಇಲ್ಲ ಅಂದ್ರೆ ಫ್ಯಾನ್ ಬೇಕೇ ಸೊ ಶ್ಯಾಂಡ್ಲಿಯರ್ ವಿತ್ ಫ್ಯಾನ್ ಹಾಕೊಳ್ಳೇಬೇಕಲ್ಲ, ಅದು ಒಳ್ಳೇದು. ತುಂಬ ಓಕೆ. ಸೊ ಡೈನಿಂಗ್ ಅಲ್ಲಿ ಇನ್ನೇನಿರುತ್ತೆ? ಸೊ ಡೈನಿಂಗ್ ಅಲ್ಲಿ ಅದು ಬಿಟ್ಟರೆ ಕೆಲವೊಂದು ಕಡೆ ಕ್ರಾಕರಿ ಯೂನಿಟ್ಸ್ ಮಾಡ್ತೀವಿ. ಈ ಕ್ರಾಕರಿ ಯೂನಿಟ್ ಹೆಂಗಾಗಿದೆ ಅಂದ್ರೆ ಡೈನಿಂಗ್ ಅಂದ್ರೆ ಇಲ್ಲಿ ಹಿಂದೆಗಡೆ ಇರುತ್ತೆ ಕ್ರಾಕರಿ ಯೂನಿಟ್. ಒಂದು ಬಿಲ್ಡಿಂಗ್ ಮಿರರ್ಸ್ ಕೊಟ್ಟು, ಕ್ರಿಸ್ ಕ್ರಾಸ್ ಮಿರರ್ಸ್ ಕೊಟ್ಟು, ಒಂದು L ಶೇಪ್ ಅಲ್ಲಿ ಒಂದು ಕ್ರಾಕರಿ ಯೂನಿಟ್ ವಿತ್ ಪ್ರೊಫೈಲ್ ಶಟರ್ ಕೊಡ್ತೀವಿ. ಏನಕ್ಕೆ ಯೂಸ್ ಆಗುತ್ತೆ ಕ್ರಾಕರಿ ಯೂನಿಟ್? ಸರ್ ಏನಕ್ಕೆ ಇವಾಗ ಕೆಲವೊಬ್ರು ಐಟಮ್ಸ್ನ ಶೋಕೇಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗುತ್ತೆ. ಕಪ್ ಆ್ಯಂಡ್ ಸಾಸರ್ಸ್ನ, ಇಲ್ಲಾಂದರೆ ವೈನ್ ಗ್ಲಾಸ್ ಹೋಲ್ಡರ್ಸ್ ಇರುತ್ತೆ, ಉಲ್ಟಾ ವೈನ್ ಗ್ಲಾಸ್ ಹೋಲ್ಡರ್ಸ್ ಇರುತ್ತೆ, ಮತ್ತು ಅವರು ಮಿನಿ ಬಾರ್ ಥರ ಅನ್ಕೊಳ್ಳಿ. ಇವಾಗ ಎಲ್ಲಿ ಔಟ್ಸೈಡ್ ಸ್ಪೇಸ್ ಇಲ್ವೋ ಅವ್ರು ಅದನ್ನೆಲ್ಲ ಯೂಸ್ ಮಾಡ್ಕೊತಾರೆ. ಅವಾಗ ಲೈಟ್ ಹಾಕಿದಾಗ ಒಳಗಡೆ ಇರೋದೆಲ್ಲ ನೀಟಾಗಿ ಕಾಣುತ್ತೆ ನಿಮಗೆ. ಅದೊಂದು L ಶೇಪ್ ಏನಿದೆ ಕಾಣುವಾಗ ಸ್ವಲ್ಪ ಚೆನ್ನಾಗಿರಲಿ ಅಂತ ಕೆಲವೊಬ್ರು ಈಗ ಕ್ರಾಕರಿ ಯೂನಿಟ್ನ ಅಲ್ಲಿಗೆ ತೊಗೊಂಬರೋದು. ಲುಕ್ ಜಾಸ್ತಿಗೋಸ್ಕರನೇ ಅಲ್ಲ, ಲುಕ್ ಜಾಸ್ತಿ ಸರ್. ಯೂಸೇಜ್ ಏನಿದ್ರು ಕೆಳಗಡೆ ಸ್ಟೋರೇಜ್ ಎಲ್ಲ, ಮೇಲೆ ಏನಿದ್ರು ಲುಕ್ಗೆ. ಇನ್ನೊಂದು ಏನು ಮಾಡ್ತಾರೆ, ಕಾಮನ್ ವಾಶ್ ಏರಿಯಾ ಇರುತ್ತಲ್ಲ ಸರ್, ವಾಶ್ ಬೇಷನ್ ಏರಿಯಾ. ಲಾಸ್ಟ್ ಸೈಟಲ್ಲಿ ನಮ್ಮದು ವಿಡಿಯೋದಲ್ಲಿ ನೋಡ್ಬೋದು, ಕಾಮನ್ ವಾಶ್ ಏರಿಯಾನ ಕ್ರಾಕರಿಗೆ ಇನ್ವಾಲ್ವ್ ಮಾಡ್ಬಿಡ್ತಾರೆ, ಆ್ಯಡ್ ಮಾಡ್ಬಿಡ್ತಾರೆ. ಆ ಥರ ಅದಕ್ಕಲ್ಲೂ ಅದು ಹೋಗೋಯ್ತು, ಇದಕ್ಕೆ ಇದು ಆಗ್ಬೋದು. 2 in 1 ಓಕೆ. ಈ ಕಿಚನ್ಗೆ ಬಂದ್ಬಿಡೋಣ ಸರ್ ಇವಾಗ. ಸೊ ಒಂದು 30-40 ಸೈಟಲ್ಲಿ ನಾವು ಒಂದು ಸಿಗದೆ ನಮಗೆ 10x11 10x10 ಕಿಚನ್. ಸೊ ಅದರಲ್ಲಿ ನಾವು ಏನೇನು ಮಾಡ್ಬೋದು ಸ್ಟೆಪ್ ವೈಸ್ ಹೇಳ್ತಾ ಸರ್? ನಿಮಗೆ ಇವಾಗ ಒಂದು ಕಿಚನ್ ಅಂತ ಬಂದಾಗ 3 ಫೇಸ್ ಮಾಡ್ಬೋದು. ಒಂದು ಬೇಸ್ ಯೂನಿಟ್, ವಾಲ್ ಯೂನಿಟ್, ಮತ್ತು ಲಾಫ್ಟ್ ಯೂನಿಟ್. ಸೊ ನಾವು ಬೇಸಲ್ಲಿ ಯೂಶಲಿ ನಾವು ಏನು ಕೊಡ್ತೀವಿ, ಟ್ಯಾಂಡಮ್ಸ್ ಕೊಡ್ತೀವಿ, ಬಾಟಲ್ ಪುಲ್ಔಟ್ಸ್. ಎಷ್ಟು ಟ್ಯಾಂಡಮ್ಸ್ ಬರುತ್ತೆ? ಸೊ ಸೆಟ್ ಆಫ್ 3 ಟ್ಯಾಂಡಮ್ಸ್. ಸೆಟ್ ಆಫ್ 3 6 pieces ಅಲ್ಲಲ್ಲ ಸರ್, ಸೆಟ್ ಆಫ್ 3 ಜಸ್ಟ್ 1 2 3 1 ಸೆಟ್. ಅದು ಬಿಟ್ಟು ಇನ್ನೇ 2 ಪೀಸ್ ಕೊಡ್ತೀವಿ. 5 tandems. ಟೋಟಲ್ 5 tandems. ಓಕೆ. ಬಾಟಲ್ ಪುಲ್ ಔಟ್. ಈ ಸೆಟ್ ಆಫ್ 3 ಅಂತ ಇರುತ್ತಲ್ಲ, 3 ಇರುತ್ತಲ್ಲ, ಅದರಲ್ಲಿ ಫಸ್ಟ್ ಒಂದು ಬಂದು ಕಟ್ಲರಿ ಇರುತ್ತೆ, ಅಂಡ್ ಲಾಸ್ಟ್ ಒಂದು ಬಂದು ನಿಮಗೆ ತಾಲಿ ಸೆಟ್ ಕೊಟ್ಟಿರ್ತೀವಿ. ಅದು ಅಪಾರ್ಟ್ ಫ್ರಮ್ ದಟ್ ಇನ್ನು 2 ಬಾಕ್ಸಸ್ ಏನಿರುತ್ತೆ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋಕೆ, ಅದನ್ನ ನಾವು ಡ್ರಾಯರ್ ಟ್ಯಾಂಡಮ್ ಯೂಸ್ ಆಗುತ್ತೆ. ಬಾಟಲ್ ಪುಲ್ ಔಟ್ ಅಂತೂ ಕಾಮನ್. ಇನ್ನೇನು ಬರುತ್ತೆ ಸ್ಟೋರೇಜ್? ಸರ್ ಅದು ಬಿಟ್ಟರೆ ನಿಮಗೆ ಇದು ವಿಕ್ಕರ್ ಬಾಸ್ಕೆಟ್ಸ್ ಬರುತ್ತೆ, ಕೇನ್ ಆಗಲಿ PVC ಆಗಲಿ ವಿಕ್ಕರ್ ಬಾಸ್ಕೆಟ್ಸ್ ಇರುತ್ತೆ. ಅದರಲ್ಲೂ ಮಲ್ಟಿ ಲೇಯರ್ಸ್ ಇದೆ. ನಿಮಗೆ ಚಿಕ್ಕದಿಂದ ದೊಡ್ಡದೋಗೋದಿದೆ, ದೊಡ್ಡದು ಇದೆ, ಅದು ಬರುತ್ತೆ. ಅದು ಬಿಟ್ಟರೆ ಅದ್ರ ಮೇಲೆಗಡೆ ನಿಮ್ಗೆ ಒಂದು ರೋಲಿಂಗ್ ಶಟರ್ ಯೂನಿಟ್ ಆಗಲಿ, ಓವನ್ ಶಟರ್ಸ್ ಯೂನಿಟ್ ಆಗಲಿ, ಮಿಕ್ಸರ್ಸ್ ಯೂನಿಟ್ ಆಗಲಿ, ಅದು ಬರುತ್ತೆ. ಮತ್ತು ಸೆಂಟರಲ್ಲಿ ವಾಲ್ ಯೂನಿಟ್ಸ್ ಬರುತ್ತೆ, ಚಿಮ್ನಿ ಆ ಕಡೆ ಈ ಕಡೆ. ವಾಲ್ ಯೂನಿಟ್ಸ್ ಎಷ್ಟಿರಬೇಕು ಸರ್? ವಾಲ್ ಯೂನಿಟ್ಸು ನಿಮಗೆ ಒಂದು ಇವಾಗ ಚಿಮ್ನಿ ಒಂದು 3 feet ಬರ್ತಿದೆ ಅಂದರೆ ಆ ಕಡೆ ಈ ಕಡೆ ಒಂದು 2 ಬಾಕ್ಸಸ್ ಸಾಕು. ಆ ಕಡೆ 2 ಈ ಕಡೆ 2, ಆ ಕಡೆ 2 ಈ ಕಡೆ 2, 4 ಬಾಕ್ಸಸ್. 4 ಬಾಕ್ಸಸ್. ಅಥವಾ ಒಂದೇ ಕಡೆ ಮಾಡ್ತೀನಿ ಅಂದರೆ 4 ಬಾಕ್ಸಸ್. ಸರ್ ಒಂದೇ ಕಡೆ ಮಾಡ್ತೀನಿ ಅಂದರೆ ಯೂಶಲಿ 4 ಬಾಕ್ಸಸ್ ಬೇಡ, ಯಾಕಂದರೆ ಆರೋ ಯೂನಿಟ್ ಬಂದುಬಿಡುತ್ತೆ, ಆರೋಗೆ ಓಪನ್ ಆಗುತ್ತೆ. ಸೊ 3 ಬಾಕ್ಸಸ್ ಸಾಕು. 3 ಬಾಕ್ಸಸ್ ಮಾಡಿದಾಗ 2 ಶಟರ್ ಬಂದು ಪ್ರೊಫೈಲ್ ಶಟರ್ ಮಾಡಿ ಅದಕ್ಕೆ ಕಡೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಪೈಸ್ ರ್ಯಾಕ್ ಯೂಶಲಿ ಎಷ್ಟು ಉದ್ದ ಇಡಬೇಕು ನಾವು? ಸರ್ ಸ್ಪೈಸ್ ರ್ಯಾಕು ಅದು ಬಂದು ನೀವು ಎಷ್ಟು ವಾಲ್ ಯೂನಿಟ್ ಎಲ್ಲರಿಗೂ ಬರುತ್ತೋ ವಾಲ್ ಯೂನಿಟ್ ಸುತ್ತಾನು ಸ್ಪೈಸ್ ರ್ಯಾಕ್ ಬರುತ್ತೆ, ಯೂಸ್ ಆಗುತ್ತೆ. ಇದು ಒಳ್ಳೆ ಮಾತು, ಯಾಕಂದರೆ ಸ್ಪೈಸ್ ರ್ಯಾಕ್ ತುಂಬಾ ಯೂಸ್ ಆಗುತ್ತೆ. ಈಸಿಯಾಗಿ ನಮಗೆ ಒಂದು 8 inches ಏನಿದೆ ಹೈಟ್ ಕೊಡ್ತೀವಿ ಸರ್. 8 inches ಹೈಟ್ ಕೊಡ್ತೀವಿ ಎಲ್ಲ ನಿಮಗೆ, ಅದು ಡಬ್ಬಿಗಳು ಇಟ್ಕೊಳ್ಳೋದಕ್ಕೆ. ಆ್ಯಂಡ್ ಆ ಲೆಂತ್ ಏನು ಕಂಟಿನ್ಯೂ ಆಗುತ್ತೆ, ವಾಲ್ ಯೂನಿಟ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಲೆಂತ್ ಇನ್ಕ್ರೀಸ್ ಮಾಡಿದ್ರೆ ಕರೆಕ್ಟಾಗಿ. ಯೂಶಲಿ 4 feet 5 feet ಬರ್ಬೋದು ಸರ್? ಬರುತ್ತೆ ಸರ್, ಮಾಡ್ಬೋದು ಸರ್, ಬಟ್ ಯೂಸೇಬಲ್. ಯೂಸೇಬಲ್. ಓಕೆ. ಆಮೇಲೆ ಆರೋ ಯೂನಿಟ್ ಒಂದಿರುತ್ತೆ.
ಆಮೇಲೆ ನಾವು ಚಿಮ್ಣಿನೂ ಕೂಡ ಕವರ್ ಸರ್ ಮಾಡ್ತೀವಿ. ಚಿಮ್ನಿ ಪೆಲ್ಮೆಟ್ಸಲ್ಲಿ ಕ್ಲೋಸ್ ಮಾಡ್ತೀವಿ, ಅದರಲ್ಲೂ ಲಿಫ್ಟ್ ಅಪ್ಸ್ ಇರುತ್ತೆ, ಅದಕ್ಕೂ ಲಿಫ್ಟ್ ಅಪ್ಸ್ ಹಾಕ್ಬೋದು. ಇಲ್ಲಾಂದರೆ ಕಂಪ್ಲೀಟ್ಲಿ ಕ್ಲೋಸ್ ಅಂತೂ ಮಾಡೋದಕ್ಕಾಗೋದಿಲ್ಲ, ಏನಾದ್ರು ಸರ್ವಿಸ್ ಇಶ್ಯೂ ಬಂದರೆ ಅದು ಓಪನ್ ಮಾಡಬೇಕಾಗುತ್ತೆ. ಸೊ ಲಿಫ್ಟ್ ಅಪ್ ಕೊಟ್ಟಿರ್ತೀವಿ ಅದಕ್ಕೆ. ಚಿಮ್ನಿಗಂತೂ ಪೆಲ್ಮೆಟ್ ಏರಿಯಾ ಅಂತ ಒಂದು ಮಾಡ್ತೀವಿ, ಅದೇನು ಎಕ್ಸ್ಪೋಸ್ ಇರುತ್ತೆ ಕೆಳಗಡೆ ಇರುತ್ತೆ. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಏರಿಯಾ ಏನಿದೆ ಸೇಮ್ ಅದೇ ಅಕ್ರಲಿಕಲ್ಲಿ ಒಂದು ಪೀಸ್ ಮಾಡಿ ಲಾಫ್ಟ್ಗೆ ಜಾಯಿನ್ ಮಾಡಿಬಿಡ್ತೀವಿ. ಲಾಫ್ಟಿಗೆ ಜಾಯಿನ್ ಮಾಡಿಬಿಡ್ತೀರಾ. ಓಕೆ, ಸೊ ಲಾಫ್ಟ್ ಅಂತ ಬಂದಾಗ ಒಂದು 30-40 ಸೈಟಲ್ಲಿ ಯಾವ ಥರ ಶೇಪ್ ಲಾಫ್ಟನ್ನು ನೀವು ಸಜೆಸ್ಟ್ ಸರ್ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಯೂಶಲಿ ಬೇಸ್ ಎಷ್ಟು ತೊಗೊತೀರೋ ಅಷ್ಟು ಲಾಫ್ಟ್ ಇರಲಿ ಅಂತ. ಅಷ್ಟೇ ಸಾಕೊಂತೀರಾ? ಈಗ ಒಂದು ಎಲ್ ಶೇಪ್ ಬೇಸ್ ಯೂನಿಟ್ ಬಂತು, ಲಾಫ್ಟ್ ಅಷ್ಟೇ ಸಾಕು. ಯೂಶಲಿ ಏನು ಮಾಡ್ತಾರೆ, ಇಲ್ಲಿ ಮಾಡಿಸಿ ಆಪೋಸಿಟ್ ಎಲ್ಲೋ ಮಾಡ್ತಾರೆ. ಆಪೋಸಿಟ್ ಮಾಡಿದಾಗ ಸಪೋರ್ಟ್ ಜಾಸ್ತಿ ಇರಲ್ಲ, ಸಜ್ಜ ಇಲ್ಲ ಅಂತಾನೆ ಸಪೋರ್ಟ್ ಜಾಸ್ತಿ ಇರಲ್ಲ. ನಾವೇನು ಮಾಡ್ತೀವಿ, ವಾಲ್ ಯೂನಿಟ್ ಮೇಲೆ ಅದನ್ನ ಕೂರಿಸಿರ್ತೀವಲ್ಲ, ಸೊ ಮೇಲಿನ ಸೀಲಿಂಗಿನ ಸಪೋರ್ಟ್ ತೊಗೊಂಡಿರುತ್ತೆ, ವಾಲ್ ಸಪೋರ್ಟ್ ತೊಗೊಂಡಿರುತ್ತೆ, ಮತ್ತು ನಮ್ಮ ವಾಲ್ ಯೂನಿಟ್ ಸಪೋರ್ಟು ತೊಗೊಂಡಿರುತ್ತೆ. ಸೊ ಅದಕ್ಕೆ ಕಾರಣ ಬೇಸ್ ಎಷ್ಟು ಬರುತ್ತೋ ಲಾಫ್ಟ್ ಅಷ್ಟು ಬರಲಿ, ಸಾಕು ಅಂತ ಹೇಳ್ತೀರಾ. ಯಾಕಂದರೆ ಕೆಲವೊಬ್ರು ಬೇಸ್ ಎಲ್ಲಿರುತ್ತೆ ಫುಲ್ ಯೂ ಮಾಡ್ತಾರೆ, ಸೊ ಅಷ್ಟೊಂದು ನೆಸೆಸಿಟಿ ಇರುತ್ತೆ ಸರ್? ನೆಸೆಸಿಟಿ ಇಲ್ಲ ಸರ್, ಆ್ಯಕ್ಚುಲಿ ಅದನ್ನ ತುಂಬ ತೊಗೊಳ್ತಾರೆ, ಥಿಂಗ್ಸ್ ಎಲ್ಲ ಆಗ್ಬಿಟ್ಟು ಆಮೇಲೆ ಅದನ್ನ ಯೂಸು ಮಾಡಲ್ಲ, ಏನೂ ಮಾಡಲ್ಲ, ಕ್ಲಮ್ಸಿಯಾಗಿ ಬಿದ್ಕೊಂಡಿರುತ್ತೆ, ಸಿಕ್ಕಾಪಟ್ಟೆ ಧೂಳು ಆಗ್ಬಿಡುತ್ತೆ. ನೀವು ನಿಮ್ಮ ಪ್ರಕಾರ ಎಷ್ಟು ಕೆಳಗಡೆ ಇರುತ್ತೆ ಅಷ್ಟೇ ಲಾಫ್ಟ್ ಬೆಸ್ಟ್? ಅಷ್ಟೇ ಲಾಫ್ಟ್ ಇದೆ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಲಾಫ್ಟ್ನ ವೆಯ್ಟ್ ಕೆಪಾಸಿಟಿ ಎಷ್ಟಿರುತ್ತೆ ಸರ್? ಅಲ್ಲಿ ನಿಮಗೆ 100 to 1 ಸಜ್ಜ ಇಲ್ಲ ಅನ್ಕೊಳ್ಳಿ, ಸಜ್ಜ ಇಲ್ಲ ಅಂದ್ರೆ 100 kg ಕೆಪಾಸಿಟಿ ಆರಾಮಾಗಿ ತೊಗೊಳ್ಳಿ. 100 kg, ಯಾಕಂದ್ರೆ ಅಲ್ಲಿ ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯಾವುದೇ ರೀತಿಯಾದ ಪಾರ್ಟಿಷನ್ಸ್ ಇರೋದಿಲ್ಲ, ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ವೆಯ್ಟ್ ಡಿಸ್ಟ್ರಿಬ್ಯೂಟ್ ಆದಾಗ ನಿಮಗೆ ತಡೆಯೋ ಕೆಪಾಸಿಟಿ ಇರುತ್ತೆ ಅದಕ್ಕೆ. ಲಾಫ್ಟಲ್ಲಿ ಪಾರ್ಟಿಷನ್ಸ್ ಇರಲ್ಲ ಸರ್, ಬೇಕಾದ್ರೆ ಮಾಡ್ಕೋಬೋದಲ್ಲ? ಬೇಕಾದ್ರೆ ಮಾಡ್ಕೊಬೋದು, ಬೇಡ ಅಂತ ಬೇಡ. ಅಲ್ಲಿ ಏನಂದ್ರೆ ಸೀಲಿಂಗು ಒಂದು ಹೆಚ್ಚು ಒಂದು ಕಮ್ಮಿ ಇರ್ಬೋದು. ಬಾಕ್ಸ್ ಮಾಡಿದ್ರೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ ನಿಮ್ಗೆ ಒಂದು ಲೆವೆಲ್ ಇರಲ್ಲ. ಲಾಫ್ಟ್ ಅಂದರೆ ನಿಮಗೆ ಫ್ರೇಮ್ ಅಂಡ್ ಶಟರ್ ಅಂದರೆ ನೀಟಾಗಿ ಒಂದು ಲೆವೆಲ್ ತೊಗೊಂಡ್ಬರ್ಬೋದು. ಓಕೆ, ಆ ಥರ. ಇದು ಕಿಚನಲ್ಲಿ ಇನ್ನೇನು ಬಂತು ಅಂದರೆ ಕಿಚನಲ್ಲಿ ಮತ್ತೆ ಕಿಚನಲ್ಲಿ ಅದು ಬಿಟ್ಟು ನಿಮ್ಗೊಂದು ಚಾಪಿಂಗ್ ಒಂದು ಟೇಬಲ್ ಮಾಡ್ಕೊಬೋದು, ಚಾಪಿಂಗ್ ಟೇಬಲ್ ಸಪ್ರೇಟ್ ಟೇಬಲ್ ಓಕೆ ಓಕೆ. ಅದು ಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಎಂಟಿಯಲ್ಲಿ ಒಂದು ಚಿಕ್ಕದು ಒಂದು 2.5 feet ಡೈನಿಂಗ್ ಇರುತ್ತಲ್ಲ, ಆದ್ರೂ ಬ್ರೇಕ್ಫಾಸ್ಟ್ ಕೌಂಟರ್ ಬೇಕನ್ಸಿದ್ದೀರಾ? ತಗೊಂತಾರೆ ಸರ್ ಜನ, ತುಂಬಾ ಜನ ತಗೊಳ್ಳೋರು ಇದ್ದಾರೆ. ಯೂಸ್ ಆಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಯೂಸು ಅಂದರೆ ಸರ್ ಸ್ಟಾರ್ಟಿಂಗಲ್ಲಿ ಯೂಸ್ ಆಗುತ್ತೆ, ಹೋಗ್ತಾ ಅಷ್ಟು ಟೈಮ್ ಇರೋದಿಲ್ಲ. ಯಾರಿಗೆ ಇವಾಗ ಒಂದು IT ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ಬೋದು, ಬೇರೆ ಕಡೆ ಕೆಲಸ ಮಾಡ್ತಿರ್ಬೋದು, ಡೈನಿಂಗಲ್ಲಿ ಕೂತು ತಿಂದು ಸರ್ವ್ ಮಾಡೋಷ್ಟು ಪೇಷನ್ಸ್ ಇರೋದಿಲ್ಲ. ಅಲ್ಲೇ ತಗೊಂಡು ಅಲ್ಲೇ ಸರ್ವ್ ಮಾಡಿ. ಹಂಗಾದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಬೆಸ್ಟ್ ಅಂತೀರಾ ನೀವು? ಯೂಸ್ ಆಗುತ್ತೆ ಸರ್, ಸುಮ್ಮನೆ ಇಲ್ಲ, ವೇಸ್ಟ್ ಇಲ್ಲ, ಯೂಸ್ ಆಗುತ್ತೆ, ಬೆಟರ್ ಸರ್. ಆಮೇಲೆ ತುಂಬಾ ಜನ ಈ ಲಾಂಗ್ ಯೂನಿಟ್ ಮಾಡಿಸ್ತಾರೆ, ಪ್ಯಾಂಟ್ರಿ ಮಾಡಿಸ್ತಾರೆ, ನೀವು ಯಾವುದು ಸಜೆಸ್ಟ್? ಸರ್ ನಾವು ಸಜೆಸ್ಟ್ ಮಾಡೋದು ಟಾಲ್ ಯೂನಿಟ್ ವಿತೌಟ್ ಪ್ಯಾಂಟ್ರಿ. ವಿತೌಟ್ ಪ್ಯಾಂಟ್ರಿ ಏನಕ್ಕೆ ಅಂದರೆ ಸ್ಟೋರೇಜ್ ಕೆಪಾಸಿಟಿ ಇರೋದಿಲ್ಲ, ವೆಯ್ಟ್ ಕೆಪಾಸಿಟಿ ತಗೊಳ್ಳಲ್ಲ ಪ್ಯಾಂಟ್ರಿ ಯೂನಿಟ್ಸ್. ನಿಮ್ಗೊಂದು ಟಾಲ್ ಯೂನಿಟ್ ಬರ್ತಿದೆ ಅಂದರೆ ಶೆಲ್ಫ್ಸ್ ಕೊಟ್ಟಿರ್ತೀವಿ, ಎಷ್ಟು ವೆಯ್ಟ್ ಐಟಮ್ಸ್ ಆದ್ರೂ ಇಡ್ಬೋದು ನೀವು. ಮತ್ತೆ ಬೇಡ ಅಂದರೆ ಸೆಲ್ಫ್ ತಗೊಂಡು ಕೆಳಗಡೆ ಹಾಕೊಬೋದು, ದೊಡ್ಡ ಐಟಮ್ಸ್ ಇಟ್ಕೊಬೋದು. ಬಟ್ ಪ್ಯಾಂಟ್ರಿ ಯೂನಿಟಲ್ಲಿ ಹಂಗಲ್ಲ, ಒಂದು ಡಬ್ಬಿ ಸೈಜ್ ಏನಿದೆ ಅಷ್ಟೇ ಇರಬೇಕು ಎಲ್ಲ ಡಬ್ಬಿಗಳು, ಒಂದು ಹೆಚ್ಚು ಒಂದು ಕಮ್ಮಿ ಇರೋದಕ್ಕೆ ಆಗೋದಿಲ್ಲ. ಇದು ನೀವು ಸಜೆಸ್ಟ್ ಮಾಡ್ತೀವಿ. ಕಾಸ್ಟಿಂಗಲ್ಲೂ ಸರ್ ನೀವು ನೋಡೋಕೆ ಹೋದ್ರೆ ಪ್ಯಾಂಟ್ರಿಗೆ ಬಂದು ಮೆಕ್ಯಾನಿಸಮ್ಗೆ ಸಪ್ರೇಟ್ ಪ್ರೈಸಿಂಗ್ ಅಂತ ಇರುತ್ತೆ. ಓಕೆ, ಟಾಲ್ ಯೂನಿಟಲ್ಲಿ ಪ್ರೈಸಿಂಗ್ ಅಂತ ಏನಿಲ್ಲ, ಬಾಕ್ಸ್ ಪ್ರೈಸೇ ಬಾಕ್ಸ್. ಓಕೆ ಸರ್. ಆಮೇಲೆ ಅದ್ರ ಪಕ್ಕದಲ್ಲೇ ಒಂದು ಬಾಕ್ಸ್ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ನಾವು ಓವನ್ಸ್ ಇಟ್ಕೋಬೋದು, ಬೇಕಾದ್ರೆ ಡಿಶ್ ವಾಷರ್ ಹಾಕೊಬೋದು, ಬೇಕಂತಂದ್ರೆ ಅದರಲ್ಲೇ ನಾವು ಈ ವಿಕೆ ಬಾಸ್ಕೆಟ್ಸ್ ಅದರಲ್ಲೇ ಹಾಕ್ಬೋದು. ಒಂದು ಸಪ್ರೇಟ್ ಯೂನಿಟ್ ಅದು ಮಾಡ್ಕೋಬೋದು ಸರ್? ಖಂಡಿತ ಮಾಡ್ಕೊಬೋದು. ಅಂದ್ರೆ ನಾನು 30-40 ಕೇಳ್ತಾ ಇದ್ದೀನಿ. ಖಂಡಿತ ಮಾಡ್ಬೋದು ಸರ್, 10x10 ರೂಮಲ್ಲಿ. ಸರ್ ಇವಾಗ ಯಾರು ಕ್ರಾಕರಿ ಮಾಡೋದಿಲ್ವೋ ಅವ್ರು ಏನು ಮಾಡ್ತಾರಲ್ಲ ಕಿಚನಲ್ಲಿ, ಇವಾಗ ಎಲ್ ಶೇಪ್ ಕಿಚನ್ ಆ ಕಡೆ ಬಂದರೆ ಪ್ಯಾರಲಲ್ಲಿ ಈ ಕಡೆ ಒಂದು ಯೂನಿಟ್ ತೊಗೊಂಡ್ಬಿಟ್ಟು ಟಾಲ್ ಯೂನಿಟು, ಇದು ಓವನ್ ಯೂನಿಟು, ಅದ್ರ ಪಕ್ಕದಲ್ಲಿ ವಿಕರ್ ಬಾಸ್ಕೆಟ್, ಅಲ್ಲೇ ಒಂದು ಮಿಕ್ಸರ್ ಗ್ರೈಂಡರ್ಗೆ ಅಂತ ಒಂದು ಸ್ಲ್ಯಾಬ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ ಓಕೆ ಓಕೆ. ಸೊ ಆ ಥರ ಇದ್ದಾಗ ಯೂಸ್ ಆಗುತ್ತೆ, ಮಾಡ್ಕೋಬೋದು ಸರ್. ಅದೇ 10x10 ಅಲ್ಲಿ ಸಾಕು ಸರ್, 10x10 ಆರಾಮಾಗಿ ಮಾಡ್ಕೋಬೋದು. ಐಲ್ಯಾಂಡ್ ಕಿಚನ್ ಮಾಡಬೇಕು ಅಂತಂದ್ರೆ ಜಾಗ ಎಷ್ಟಿರ್ಬೇಕು ಸರ್? ಈಗ ಐಲ್ಯಾಂಡ್ ಕಿಚನ್ ಮಾಡ್ಬೇಕಂದ್ರೆ ನಿಮ್ಗೊಂದು ಕಿಚನ್ನೇ ನಿಮ್ಗೊಂದು 12x12 ಇದ್ರೆ, ಅಷ್ಟಿದ್ರೆ ಅಟ್ಲೀಸ್ಟ್ ಒಂದು ಮಿನಿಮಲ್ ಆಗಿರೋ ಒಂದು ಐಲ್ಯಾಂಡ್ ಕಿಚನ್ ಮಾಡ್ಕೊಬೋದು. ಇಲ್ಲ ನಮ್ಗೆ ಸ್ಪೇಸಿಯಸ್ ಆಗಿ ಬರಬೇಕು, ಅವಾಗ ಎಷ್ಟು ದೊಡ್ಡದಿರಬೇಕು? ಸ್ಪೇಸಿಯಸ್ ಆಗಿರ್ಬೇಕಂದ್ರೆ ಸರ್ ಇವಾಗ ನೀವು ಲಿವಿಂಗ್ ಎಷ್ಟು ತೊಗೊಂತೀರೋ ಇದು ಅಷ್ಟೇ ದೊಡ್ಡದಾಗಿರ್ಬೇಕಾ, ವಿಡ್ತಲ್ಲ ದೊಡ್ಡದಾಗಿದ್ರೆ ಖಂಡಿತ ಮಾಡ್ಕೋಬೋದು ಅಂತ ಹೇಳ್ತಾರೆ. ಐಲ್ಯಾಂಡ್ ಕಿಚನ್ ಅಂತ ಬಂದಾಗ ಆ ಐಲ್ಯಾಂಡಲ್ಲಿ ಏನೇನು ಬರುತ್ತೆ ಸರ್ ಇಲ್ಲಿ? ಸರ್ ಐಲ್ಯಾಂಡಲ್ಲಿ ನಿಮಗೆ ಏನು ಬರುತ್ತೆ ಅಂತಂದರೆ ಇವಾಗ ಡಬಲ್ ಸ್ಟೆಪ್ ಇರುತ್ತೆ, ಒಂದು ಬಂದು ಕೆಳಗಡೆ ಸ್ಟೋರೇಜ್ ಯೂನಿಟ್, ಆಪೋಸಿಟ್ ಸೇಮ್ ಬ್ರೇಕ್ಫಾಸ್ಟ್ ಕೌಂಟರ್ ಥರ ಸರ್ವಿಂಗ್ ಇರುತ್ತೆ. ಈ ಕಡೆ ಸರ್ವಿಂಗ್ ಇರುತ್ತೆ, ಕೆಳಗಡೆ ಬಂದು ನಿಮಗೆ ಕೌಂಟರ್ ಇರುತ್ತೆ. ಇಲ್ಲಿಂದ ನಾವು ಕುತ್ಕೊಂಡು ಕಟ್ ಮಾಡ್ಬೋದು. ಅಲ್ಲೂ ಟ್ಯಾಂಡಮ್ಸ್ ಕೊಟ್ಟಿದ್ವಿ, ಕೆಲವೊಂದು ಕಡೆ ಟ್ಯಾಂಡಮ್ಸ್ ಯೂಸ್ ಮಾಡಿದ್ದೀವಿ, ಈ ಕಡೆದಿಗೆ ಆ ಕಡೆದಕ್ಕೆ ರಾಫ್ಟರ್ಸ್ ಯೂಸ್ ಮಾಡಿ. ಕೆಲವೊಬ್ರು ಐಲ್ಯಾಂಡಲ್ಲೇ ಸ್ಟವ್ ಹಾಕಿರ್ತಾರೆ, ಅದು ಪಾಸಿಬಲ್ ಸರ್? ಪಾಸಿಬಲ್ ಸರ್, ಖಂಡಿತ ಪಾಸಿಬಲ್. ಬಟ್ ಅಲ್ಲಿ ಏನು ಚಾಲೆಂಜ್ ಬರುತ್ತೆ ಅಂದರೆ ಸೆಂಟ್ರಲ್ ನಿಮಗೆ ಚಿಮ್ನಿ ಬಂದು ಸೆಂಟ್ರಲ್ ಬರುತ್ತೆ, ಬಟ್ ಆ ಪೈಪ್ ಕಾಣಿಸುತ್ತೆ ಹೋಗೋ ಪೈಪ್. ಅವಾಗ ಏನು ಮಾಡಬೇಕು, ನಾವು ಪೈಪ್ಗೆ ಬೀಮ್ ಪ್ಯಾನಲಿಂಗ್ ಥರ ಮಾಡ್ಕೊಳ್ಬೇಕಾಗುತ್ತೆ, ಒಂದು ಬೀಮ್ ಥರ ಮಾಡ್ಕೊಂಡು ಕಷ್ಟ ಅಂತೀರ ನೀವು? ಕಷ್ಟ ಸರ್, ನೋಡೋದಕ್ಕೆ ಸ್ವಲ್ಪ ಈ ಹೋಟೆಲ್ ಥರ ಕಾನ್ಸೆಪ್ಟ್, ಹೋಟೆಲ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಥರ ಆಗುತ್ತೆ, ಆ ಥರ ಆಗ್ಬಿಡುತ್ತೆ. ಓಕೆ, ಸೊ ಇದು ಕಿಚನ್.
ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ಬಿಡೋಣ. ಸರ್ ಈಗ ಮಾಸ್ಟರ್ ಬೆಡ್ರೂಮ್ಗೆ ನೀವು ತೊಗೊತಿದ್ದೀರ ಅಂತಂದ್ರೆ ಒಂದು 30-40 ಸೈಟಲ್ಲಿ ನಿಮ್ಗೊಂದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಕಿಂಗ್ ಸೈಜ್ ಕಾಟ್. ಮಾಸ್ಟರ್ ಬೆಡ್ರೂಮ್ ಯೂಶುವಲಿ 30-40 ಸೈಟಲ್ಲಿ ಏನು ಸೈಜ್ ಬರುತ್ತೆ ಸರ್? ಯೂಶಲಿ 30-40 ಸೈಟಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಇವಾಗ ಡೋರೇ 3 ಫೀಟ್ ಔಟ್ ಆಗುತ್ತೆ. ಡೋರ್ ಓಪನ್ ಮಾಡಿದ ತಕ್ಷಣ ನಮಗೆ ಸಿಗೋದೇ ಒಂದು 8 ಅಡಿ. ಸೊ ಟೋಟಲ್ ಎಷ್ಟು ಸಿಗುತ್ತೆ ನಮಗೆ? 8 + 3 ಅಂದರೆ 11 ಅಡಿ ಸಿಗುತ್ತೆ. 11 ಅಡಿಗೆ ಈ ಕಡೆ ಒಂದು 12 ಅಡಿ ಮಾಡ್ಕೊಂಡ್ರು ಸಾಕಂತ ಹೇಳ್ತೀರಾ ಸರ್. ಒಂದು ಕಿಂಗ್ ಸೈಜ್ ಬೆಡ್ ಬಿಟ್ಟು ನಮಗೆ ವಾರ್ಡ್ರೋಬ್ ಏನು ಸೈಜ್ ಬರುತ್ತೆ ಸರ್? ವಾರ್ಡ್ರೋಬ್ ಒಂದು 8 ಫೀಟ್ ಮಾಡ್ಕೊಬೋದು ಸರ್. 8 ಫೀಟ್ ಉದ್ದ. ಓಕೆ. ಲಾಫ್ಟ್ 11 ಫೀಟ್. 11 ಫೀಟ್ ಲಾಫ್ಟು, 8 ಫೀಟ್ ವಾರ್ಡ್ರೋಬು. ಓಕೆ. ವಾರ್ಡ್ರೋಬ್ ಅಂತ ಬಂದಾಗ ಏನೇನು ಕಾರ್ಕೇಸನ್ನು ಸಜೆಸ್ಟ್ ಮಾಡ್ತೀರಾ ಸರ್? ವಾರ್ಡ್ರೋಬಲ್ಲಿ ನಾವೀಗ ಏನು ಸಜೆಸ್ಟ್ ಮಾಡ್ತೀವಿ ಅಂತಂದರೆ ನಿಮಗೆ ಒಳಗಡೆ ಆ್ಯಂಗರ್ ರೋಡ್ಸ್ ಇರುತ್ತೆ, ಮತ್ತು ಆರ್ಗನೈಸರ್ ಟ್ರೇಗಳು ಕೊಟ್ಟಿರ್ತೀವಿ, ಮತ್ತು ಡ್ರಾಯರ್ಸ್ ಜಾಸ್ತಿ ಇರುತ್ತೆ. ಇವಾಗ ಡ್ರಾಯರ್ಸ್ ಏನು ಮಾಡಿದ್ದೀವಿ ಅಂದರೆ 2 ಶಟರ್ಗೆ 2 ಡ್ರಾಯರ್ ಥರ ಪ್ಲ್ಯಾನ್ ಮಾಡ್ತಿದ್ವಿ. ತುಂಬ ಡ್ರಾಯರ್ಸ್ ಕೊಟ್ಟಷ್ಟು ನೀವು ಬಟ್ಟೆ ಇಟ್ಕೊಳ್ಳೋಕ್ಕಾಗೋದಿಲ್ಲ, ಆಗಲ್ಲ ಅಂತೀರಾ? ಆ್ಯಂಡ್ ಜಾಸ್ತಿ ಐಟಮ್ಸ್ ಇಟ್ಕೊಳ್ಳೋಕ್ಕಾಗೋದಿಲ್ಲ ಡ್ರಾಯರಲ್ಲಿ. ಯೂಶಲಿ ಏನಿರುತ್ತೆ ಜ್ಯುವೆಲರ್ಸ್ ಇಟ್ಕೊಂಡು ಏನು ಇಟ್ಕೊಬೋದು, ಅಲ್ಟಿಮೇಟ್ಲಿ ಅದು ಪ್ಲೈವುಡಲ್ಲಿ ಮಾಡಿರ್ತೀವಿ, ಅಲ್ಲಿ ಆರ್ಗನೈಸರ್ ಟ್ರೇ ಇರುತ್ತೆ ಇಟ್ಕೊಬೋದು. ಲಾಕರ್ಸ್ ಇಟ್ಕೊಬೇಕು, ಆ ಥರ ಏನಾದ್ರು ಪ್ಲ್ಯಾನ್ ಮಾಡೋರು ಡ್ರಾಯರ್ಸ್ನ ಕಮ್ಮಿ ಮಾಡ್ಕೊಬೇಕು. ಡ್ರಾಯರ್ಸ್ನ ಕಮ್ಮಿ ಮಾಡಿಕೊಂಡು ಒಂದು ಬ್ಲಾಕ್ ಸ್ಪೇಸ್ ಮಾಡಿಕೊಂಡು ಅವುಗಳ ಲಾಕರ್ ಇಟ್ಕೊಬೋದು, ಈ ಕಡೆ ಹ್ಯಾಂಗಿಂಗ್ ರೋಡ್ ಮಾಡ್ಕೊಬೋದು. ಇಲ್ಲ, ನಮ್ಮ ಹತ್ರ ಬಟ್ಟೆ ಜಾಸ್ತಿ ಇದೆ, ಮಡ್ಚಿಡ್ತೀವಿ ನಾವು. ಹ್ಯಾಂಗರ್ಗೆ ಹಾಕೋದು ಕಮ್ಮಿ, ಮಡ್ಚಿಟ್ಟಿರ್ತೀವಿ, ತೆಗೆದು ಐರನ್ ಮಾಡೋದು, ಹಾಕ್ಕೊಳ್ಳೋದು, ಮಡ್ಚಿ ಇಡೋದಕ್ಕೆ ನಮಗೆ ಯಾವ ರೀತಿ ಸೆಕ್ಷನ್ ಸರ್? ಆಗಿದ್ದಾಗ ಏನು ಮಾಡ್ಬೇಕಂದ್ರೆ ಫಸ್ಟ್ ಬಾಕ್ಸು ಲಾಸ್ಟ್ ಬಾಕ್ಸಲ್ಲಿ ಮಾತ್ರ ಸಿಂಗಲ್ ಡ್ರಾಯರ್ ಮಾಡಿ ಇನ್ನೆಲ್ಲದಕ್ಕೂ ಲೆಜ್ ಕೊಟ್ಬಿಡ್ಬೇಕು. ಎಲ್ಲ ಲೆಜ್ ಕೊಟ್ಬಿಡ್ಬೇಕು ಸರ್. ಎಲ್ಲ ಲೆಜ್ ಕೊಟ್ಟರೆ ಕಂಪ್ಲೀಟ್ ಸ್ಟೋರೇಜ್ ಸಿಕ್ಬಿಡುತ್ತೆ ನಿಮಗೆ. ಫುಲ್ ಚೆನ್ನಾಗಿರುತ್ತಾ? ತುಂಬ ಚೆನ್ನಾಗಿರುತ್ತೆ. ಡ್ರಾಯರ್ಸ್ ಆದರೂ ಬೇಕೇ ಬೇಕಾಗುತ್ತೆ. ಅದಕ್ಕೆ ಒಂದು ಫಸ್ಟ್ ಕಂಪಾರ್ಟ್ಮೆಂಟ್ ಲಾಸ್ಟ್ ಕಂಪಾರ್ಟ್ಮೆಂಟ್ ಒಂದು ಡ್ರಾಯರ್ ಸಾಕು. ಒಂದೇ ಡ್ರಾಯರ್ ಸಾಕು ಸರ್. ಮತ್ತೆಲ್ಲ ಫುಲ್ ಲೆಜಸ್, ಎಲ್ಲ ಫುಲ್ ಶೆಲ್ಫ್ಸ್ ಕೊಟ್ಬಿಡ್ತಾರೆ. ಶೆಲ್ಫ್ಸು ರಿಮೂವಬಲ್ ಕೊಟ್ಬಿಟ್ಟು ಎಲ್ಲಿ ಡ್ರಾಯರ್ ಬರ್ತದೆ ಅಲ್ಲಿ ಫಿಕ್ಸೆಡ್ ಕೊಡಬೇಕಾಗುತ್ತೆ. ಫಿಕ್ಸೆಡ್ ಹತ್ರ ಇದ್ರೆ ಚೆನ್ನಾಗಿರುತ್ತೆ. ಎಲ್ಲಿ ರಿಮೂವಬಲ್ ಇದೆ ಅವಾಗ ಬಟ್ಟೆ ಜಾಸ್ತಿ ಆಯ್ತು ಅನ್ಕೋ, ರಿಮೂವಬಲ್ ತೆಗ್ಬಿಟ್ಟು ಕೆಳಗಡೆ ಹಾಕಿ ಅದ್ರ ಮೇಲೆ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದು ಬೆಟರ್ ಅಂತ ಹೇಳ್ತೀರಾ? ರಿಮೂವಬಲ್ ಇದ್ರೆ ಬೇಕಾದ್ರೆ ನಾಳೆ ದಿನ ಜಾಸ್ತಿ ಮಾಡ್ಕೋ, ಕಮ್ಮಿ ಮಾಡ್ಕೋ, ಏನು ಬೇಕಾದ್ರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬಹುದು. ಇದಾಯ್ತು ಸರ್. ಇವಾಗ ಯೂಸರ್ ಕ್ಲೋತ್ದು ಒಂಚೂರು ಜಾಗ ಬರ್ತಾ ಇದೆ, ಒಂದು ಸ್ಮಾಲ್ ಬಿಡ್ತಾ ಇದ್ದಾರೆ, ಅದು ಯೂಸೇಬಲ್ ಸರ್? ಅದು ಸರ್ ಯೂಸೇಬಲ್ ಇವಾಗ ಹೆಂಗಂದ್ರೆ ನಿಮ್ಗೆ ಅದು 2 ಥರ ಬಂದಿದೆ. ಒಂದು ವಾರ್ಡ್ರೋಬ್, ಇವಾಗ ನಾನೇನು ಹೇಳಿದೆ ವಾರ್ಡ್ರೋಬ್ ಬರುತ್ತೆ. ವಾರ್ಡ್ರೋಬ್ ಆದಮೇಲೆ ಒಂದು 8 ಇಂಚಿಗೆ ನಾವು ಒಂದು ಎಕ್ಸ್ಟೆನ್ಷನ್ ತೊಗೊಂಡು ಡೋರ್ ಓಪನ್ ಮಾಡ್ಕೊತಾ ತೊಗೊತೀವಿ. ಕೆಲವೊಬ್ರು ಏನು ಮಾಡ್ತಾರೆ ಅದನ್ನ ಹಂಗೆ ತೊಗೊಂಡು ಲಾಸ್ಟಿಗೆ ಪುಲ್ಔಟ್ ತೊಗೊತಿದ್ದಾರೆ. ಆ ಪುಲ್ಔಟಲ್ಲಿ ಮಿರರ್ ಅದು ಹಾಕೊಬೋದು, ಯೂಸ್ ಕ್ಲೋತ್ಸ್ ಅದು ಹಾಕೊಬೋದು. ಬಟ್ ಏನಂದರೆ ಆ ಪುಲ್ಔಟ್ ಮೆಕ್ಯಾನಿಸಮ್ಗೆ ಅಂತಲೇ ನಿಮ್ಗೆ ಸ್ವಲ್ಪ ಪ್ರೈಸಿಂಗಲ್ಲಿ ಹೋಗುತ್ತೆ. ಆ್ಯಂಡ್ ಅದೇನಾದರೂ ತೆಗೆದು ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಚಾನಲ್ಸ್ ಏನಾಗುತ್ತೆ ರೆಗ್ಯುಲರ್ ಯೂಸ್ ಮಾಡ್ತಾ ನಿಮಗೆ ಸ್ಟಕ್ ಆಗೋದು ಜಾಸ್ತಿ ಆಗುತ್ತೆ. ಅದಕ್ಕಿಂತ ಡೋರ್ಸ್ ಬೆಟರ್ ಸರ್, ಲೈಫ್ ಇರುತ್ತೆ. ಓಕೆ. ಅಲ್ಲ, ಬಟ್ ಅದು ಯೂಸರ್ ಕ್ಲೋತು ಅಲ್ಲಿ ಯೂಸ್ ಆಗುತ್ತಾ ಅಂತ ನಾನು ಕೇಳ್ತೀನಿ ಸರ್. ನನಗೆ ಅನ್ಸೋ ಪ್ರಕಾರ ನಿಮಗೆ ಓಪನ್ ತೊಗೊಂಡ್ರೆ ಯೂಸ್ ಆಗುತ್ತೆ. ನಿಮಗೆ ಜಾಲಿ ಕೊಡೋಕ್ಕಾಗೋದಿಲ್ಲ. ಇಲ್ಲಾಂದ್ರೆ ನಾವು ವೆಂಟಿಲೇಷನ್ಗೆ CNC ಕಟ್ ಮಾಡ್ಕೋದು, ಗಾಳಿ ಓಡಾಡುತ್ತೆ. ಸಜೆಸ್ಟ್ ಮಾಡ್ತೀರಾ? ಖಂಡಿತ ಸಜೆಸ್ಟ್ ಮಾಡ್ತೀವಿ. ಒಂದು ಇರ್ಲಿ ಅಂತೀರಾ? ಮಾಡ್ತೀವಿ. ಇಷ್ಟೇ ಸಣ್ಣ ಜಾಗದಲ್ಲಿ ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಮಾಡಲರ್ಸ್ ನೀವು ಇಂಟೀರಿಯರ್ಸ್ ಮಾಡಿಸಿದ್ವಾಗ ಒಂದು ಬಟ್ಟೆ ಆಚೆ ಇದೆ ಅಂತ ನಿಮ್ಗೆ ಚೆನ್ನಾಗಿ ಕಾಣೋದು. ಅಲ್ಲೆಲ್ಲ ಬಿಸಾಕಿರೋ ಬದಲು, ಚೆನ್ನಾಗಿರೋದು ಬೆಡ್ ಮೇಲೆ ಬಿಸಾಕಿರೋ ಬದಲು, ಆಮೇಲೆ ಯೂಸ್ಡ್ ಕ್ಲೋತ್ ಅನ್ನು ತಂದು ಒಳ್ಳೆ ಕ್ಲೋತ್ ಜೊತೆ ಇಡಕ್ಕೂ ಆಗೋದಿಲ್ಲ ಅಲ್ವಾ? ಅದಕ್ಕೆ ಸಪ್ರೇಟ್ ಸೆಕ್ಷನ್ ಮಾಡಿ ಅದಕ್ಕೆ ವೆಂಟಿಲೇಷನ್ ಮಾಡಿದ್ರೆ ಗಾಳಿ ಓಡಾಟನೂ ಇರುತ್ತೆ. ಬೆಟರ್ ಸರ್. ಆ್ಯಕ್ಚುಲಿ ಡೆಫಿನೆಟ್ಲಿ ಮಾಡ್ಕೊಳ್ಳಿ ಯೂಸ್ಡ್ ಕ್ಲೋತ್ ಸಪ್ರೇಟ್ ಸೆಕ್ಷನ್. ಈಗ ಒಂದು ಬೆಡ್ ಬಂತು ಸರ್, ಬೆಡ್ಡಲ್ಲಿ ಸ್ಟೋರೇಜ್ ನೀವು ಸಜೆಸ್ಟ್ ಮಾಡ್ತೀರಾ? ಖಂಡಿತ ಸಜೆಸ್ಟ್ ಮಾಡ್ತೀವಿ ಸರ್. ಹೈಡ್ರಾಲಿಕ್ ಕೊಡ್ತೀವಿ, ಮತ್ತು ಡ್ರಾಯರ್ಸ್ ಕೊಡ್ತೀವಿ. ಡ್ರಾಯರ್ಸ್ಗೆ ವೀಲ್ಸ್ ಹಾಕಿರ್ತೀವಿ, 3 ವೀಲ್ಸ್ ಇರೋದು ಒಂದು ವೀಲ್ ಕೊಟ್ಟಿರ್ತೀವಿ, ಮತ್ತು ಅದು ಬಿಟ್ಟರೆ ಹೈಡ್ರಾಲಿಕ್ ಕೊಟ್ಟಿರ್ತೀವಿ. ಅದು ಯಾರು ಇವಾಗ ಬ್ಲ್ಯಾಂಕೆಟ್ನ ರೆಗ್ಯುಲರಾಗೆ ಕಾಟಲ್ಲಿ ಇರ್ತಾರೆ ಅಂತಿದ್ರೆ ಅವ್ರು ಖಂಡಿತ ಡ್ರಾಯರ್ಸ್ ತೊಗೊಬೋದು. ಇಲ್ಲ ನಾವು ಅದನ್ನು ಒಂದು ಡೆಡ್ ಸ್ಪೇಸ್ ಅಂದರೆ ನಾವು ತುಂಬ ರೇರಾಗಿ ಯೂಸ್ ಮಾಡ್ತೀವಿ ಸ್ಟೋರೇಜ್ಗೆ ಅನ್ನೋದಿದ್ರೆ ನಾವು ಲಿಫ್ಟಪ್ನ ಯೂಸ್ ಮಾಡ್ಬೋದು. ಕೆಲವೊಬ್ರು ಏನು ಮಾಡ್ತಾರೆ, ಬೆಡ್ ಮಾಡಿಬಿಟ್ಟು ಸುತ್ತಲೂ ಬಾರ್ಡರ್ ಹಾಕಿ ಮ್ಯಾಟ್ರಸ್ಸನ್ನು ಒಳಗಡೆ ಕುಳಿಸ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಫ್ಲಾಟ್ ತೊಗೊಂಡು ಮೇಲ್ಗಡೆ ಮ್ಯಾಟ್ರಸ್ ಇಡ್ತಾರೆ. ಯಾವ್ದು ಬೆಟರ್ ಅಂತ ಹೇಳ್ತಾರೆ ಸರ್? ಅದಕ್ಕೆ ನೀವು ಪಟ್ಟಿ ತೊಗೊಳ್ಳೋದೇ ಬೆಟರ್. ಪಟ್ಟಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಮ್ಯಾಟ್ರಸ್ ಅಲ್ಲಿ ಇಲ್ಲಿ ನಿಮ್ಗೇನು ಹೋಗೋದಿಲ್ಲ, ಸ್ಲೈಡ್ ಆಗೋದಿಲ್ಲ. ನಿಮ್ಗೊಂದು ಬ್ಲ್ಯಾಂಕೆಟ್ ಹಾಕಿದ್ರು ನೀಟಾಗಿ ಕುತ್ಕೊಂಡು ಟಕ್ ಮಾಡ್ಬೋದು, ಒಳಗಡೆ ಆರಾಮಾಗಿ ಒಳಗಡೆ ನೀವು ಲಾಕ್ ಮಾಡಿಬಿಟ್ಟು ಬಿಡ್ಬೋದು. ಮತ್ತು ನಿಮಗೆ ವಾಕಿಂಗ್ ಮಾಡೋವಾಗ್ಲೂ ಅದು ತಾಗಿದ್ರೂ ಅದು ಶಾರ್ಪ್ ಎಜಸ್ ಇರೋದಿಲ್ಲ, ರೌಂಡ್ ಇದೇನಿರುತ್ತೆ ಒಳಗಡೆ ಹೋಗ್ಬಿಟ್ಟಿರುತ್ತೆ, ಇದು ಎಕ್ಷನ್ ಆಗಿರುತ್ತೆ. ಸೊ ಇದು ನಿಮ್ಮ ಕಾಲಿಗೆ ತಾಗೋದೇ ಇಲ್ಲ. ಆ ಥರ ಒಳ್ಳೇದಂತೆ. ಒಳ್ಳೇದು. ಸೂಪರ್ ಸರ್. ಇವಾಗ ಬೆಡ್ಗೆ ಸೈಡ್ ಟೇಬಲ್ಸ್ಗಳು 2 ಬೆಟರ್ 1 ಬೆಟರ್ ಅಂತ ಹೇಳ್ತೀರಾ? ಸರ್ 30-40 2 ಬೇಕಾಗುತ್ತೆ ಸರ್. ಬೈ ಚಾನ್ಸ್ ಏನಾದರೂ ಇವಾಗ ಒಂದು ರೂಮ್ ಸೈಜ್ ಕಮ್ಮಿ ಆಯಿತು ಅಂತಂದರೆ ಒಂದು ಸೈಡ್ ಟೇಬಲ್ಸ್ ಹಾಕು ಟುವರ್ಡ್ಸ್ ವಿಂಡೋ ಸೈಡ್. ಯಾಕಂದ್ರೆ ಈ ಕಡೆ ವಾರ್ಡ್ರೋಬ್ ಬಂದ್ಬಿಡುತ್ತೆ, ಇಲ್ಲಿ ಕಾಟ್ ಬಂದ್ಬಿಡುತ್ತೆ. ವಾರ್ಡ್ರೋಬ್ ಅಂತೂ ನಿಂತ್ಕೊಂಡು ಓಪನ್ ಮಾಡೋಕ್ಕೆ ಜಾಗ ಬೇಕೇ ಬೇಕು. ಇಲ್ಲ ಸ್ಲೈಡಿಂಗ್ ತೊಗೊಂತಾರೆ ಅಂದ್ರೂ ಸೈಡ್ ಟೇಬಲ್ ಇಟ್ಟರೆ ಮತ್ತು ಆ ಸ್ಪೇಸ್ ಯೂಸ್ ಮಾಡೋದಕ್ಕೆ ಬಗ್ಗಿ ಎತ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ. ಸೊ ಒಂದು ಸೈಡ್ ಟೇಬಲ್ಸ್ ಹಾಕು. ಎಲ್ಲಿ ನೀವು ಫೋನ್ ಚಾರ್ಜಿಂಗ್ ಎಲ್ಲ ಇಡ್ತೀರಾ, 2 ವೇ ಸ್ವಿಚ್ ಎಲ್ಲಿದೆ ಅಲ್ಲಿ ಮಾಡ್ಕೊಬೇಕು. ಓಕೆ. ಇನ್ನು ಬೆಡ್ ಬ್ಯಾಕ್ ಸೈಡ್
ನಮ್ಮ ಹೆಡ್ ಬೋರ್ಡ್ ಅಂತ ಹೇಳ್ತಾರಲ್ಲ, ಅಲ್ಲಿ ಏನು ಸಜೆಸ್ಟ್ ಸೊ ಮಾಡ್ತಾರೆ? ಅಲ್ಲಿ ನಾನು ಸಜೆಸ್ಟ್ ಮಾಡೋದು ಒಂದು 3 ಫೀಟ್ ಕುಷನ್ ಸಜೆಸ್ಟ್ ಮಾಡ್ತೀನಿ. ಓನ್ಲಿ 3 ಫೀಟ್? 3 ಫೀಟ್ ಕುಷನ್ ರೂಪ್ ಲೆವೆಲ್ವರೆಗೆ ಬೇಡ? ರೂಮ್ವರೆಗೂ ಅದೇ ಸರ್, ಸ್ವಲ್ಪ ಕ್ಲೀನಿಂಗ್ ಇಶ್ಯೂ. ಫ್ಯಾನ್ ಇದ್ರೆ ಧೂಳು ಕೂತ್ಕೊಳ್ಳೋದು, ಕ್ಲೀನ್ ಮಾಡ್ತಾನೆ ಇರಬೇಕು. ಕ್ಲೀನ್ ಮಾಡ್ತೀವಿ ಅಂದರೆ ಖಂಡಿತ ನಾವು ಕೊಡ್ತೀವಿ, ಓಕೆ. ಬಟ್ 3 ಫೀಟ್ವರೆಗೂ ಸಾಕು. ಅದ್ರ ಹಿಂದಗಡೆ ಏನಿದೆ ನೀವು ಪ್ಯಾನ್ಲಿಂಗ್ ಮಾಡ್ಕೊಂಡು ರಾಫ್ಟರ್ಸು, ಚಾರ್ಕೋಲ್ಸು, ಇಲ್ಲ ವಾಲ್ ಪೇಪರ್ಸು, ಈ ಥರ ಸಾಕಷ್ಟು ಡಿಸೈನ್ಸ್ ಇದೆ ಸರ್. ನಮ್ಮ ಡಿಸೈನ್ ನೀವು ಯಾವ್ದು ಜಾಸ್ತಿ ಸಜೆಸ್ಟ್ ಮಾಡೋದು? ಸರ್ ನಾವು ತೋರಿಸೋದಂದರೆ ಆ ಕಡೆ ಒಂದು ನಿಮಗೆ ಏನಿದೆ ಒಂದು ಸೈಡ್ ಟೇಬಲ್ಗೆ ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಸೆಂಟ್ರಲ್ ವಾಲ್ ಪೇಪರ್ ಹಾಕೋದು ಬೆಸ್ಟ್. ಆ ಕಡೆ ಪ್ಯಾನ್ಲಿಂಗ್ ಮಾಡಿ ಸೆಂಟ್ರಲ್ ವಾಲ್ ಪೇಪರ್ ಹಾಕ್ಬಿಡೋದು ತುಂಬ ಒಳ್ಳೇದು. ತುಂಬ ಒಳ್ಳೇದು. ಓಕೆ. ಅಪಾರ್ಟ್ ಫ್ರಮ್ ದಿಸ್ ಮತ್ತೇನು ಬರುತ್ತೆ? ಅದು ಅಪಾರ್ಟ್ ಫ್ರಮ್ ದಿಸ್ ನಾವು ಫಾಲ್ ಸೀಲಿಂಗ್ ಕೊಡ್ಬೋದು. ಎಲ್ಲಿ ಕೇಳ್ತಿರೋ ಜನ ಅಲ್ಲಿ ಮಾತ್ರ ಫಾಲ್ ಸೀಲಿಂಗ್, ರೂಮ್ಸಲ್ಲಿ ಕೇಳಿದ್ರೆ ರೂಮ್ಸಲ್ಲಿ ಫಾಲ್ ಸೀಲಿಂಗ್ ಕೊಡ್ಬೋದು. ಫ್ಯಾನ್ಗೆಲ್ಲ ಏನು ಫಾಲ್ ಸೀಲಿಂಗ್ ಬೇಕಿಲ್ಲ. ರೂಮ್ಸಲ್ಲಿ ತೊಗೊತೀರಂದ್ರೆ ಪೆರಿಫೆರಲ್ ಫಾಲ್ ಸೀಲಿಂಗ್ ಮಾಡಿ, ಪೆರಿಫೆರಲ್ ಸಾಕು ಸರ್. ವಾಟ್ ಅಬೌಟ್ ಡ್ರೆಸ್ಸಿಂಗ್ ಆ್ಯಂಡ್ ಸ್ಟಡಿ ಸರ್, ಹಾಕ್ಬೋದಾ ಸರ್? ಡ್ರೆಸ್ಸಿಂಗ್ ಆ್ಯಂಡ್ ಸ್ಟಡಿ ಹೇಗೆ ಬರುತ್ತೆ ಅಂದರೆ, ಇವಾಗ ಯೂಶಲಿ ಮಾಸ್ಟರ್ ಬೆಡ್ರೂಮಲ್ಲಿ ಟಿ ವಿ ಯೂನಿಟ್ ತೊಗೊಳೋದು ಜಾಸ್ತಿ. ಅಲ್ಲಿ ನಿಮಗೆ ಇದಿರಲ್ಲ, ಏನು ಸ್ಟಡಿ ಯೂನಿಟ್ ಇರಲ್ಲ. ಸೊ ಅದೇ ಸ್ಟಡಿ ಯೂನಿಟ್ ಥರ ಆ್ಯಕ್ಟ್ ಆಗುತ್ತೆ. ಡ್ರೆಸ್ಸಿಂಗ್ ಅಂತ ಬಂದಾಗ ಒಂದು ವಾರ್ಡ್ರೋಬಲ್ಲೇ ಕೊಡ್ಬೋದು, ಇಲ್ಲ ಎಕ್ಸ್ಟ್ರಾ ಯೂನಿಟ್ ನಿಮ್ಗೆ ಸಪ್ರೇಟ್ ಜಾಗ ಇದೆ, ಸೈಡ್ ಟೇಬಲ್ ಮೇಲೆ ಮಿರರ್ ಕೊಡ್ಬೋದು. ಅವಾಗ ಅದು ಡ್ರೆಸ್ಸಿಂಗ್ ಟೇಬಲ್ ಥರನೂ ಆಗುತ್ತೆ, ನಿಮಗೆ ಸೈಡ್ ಟೇಬಲ್ ಥರನೂ ಆಗುತ್ತೆ. ಓಕೆ. ಈ 30-40 ಸೈಟಲ್ಲಿ ನಾವೇನಾದರೂ ವಾಕಿನ್ ವಾರ್ಡ್ರೋಬ್ ಕೊಡ್ಬೋದಾ ಸರ್? ಮಾಡ್ಬೋದಾ ಸರ್? ವಾಕಿನ್ ವಾರ್ಡ್ರೋಬ್ ಖಂಡಿತ ಕೊಡ್ಬೋದು. ಇವಾಗ ಒಂದು ಆಗ ಮಾಡಿದಾಗ ಏನಾಗುತ್ತೆ ಅಂದರೆ, ಕೆಳಗಡೆ ಬರೀ ಒಂದು ರೂಮ್ ಮಾಡಿಕೊಂಡು ಕಾಮನ್ ವಾಶ್ರೂಮ್ ಏನಾದರೂ ಇಲ್ಲ ಅಂತಂದರೆ, ರೂಮ್ ದೊಡ್ಡದಾಗಿ ಮಾಡ್ತಾ ಇದೀವಿ ಅಂತಂದರೆ ನಾವು ಒಳಗಡೆ ಒಂದು ವಾಕಿನ್ ವಾರ್ಡ್ರೋಬ್ ಕೊಟ್ಟು ರೂಮ್ನ ಅದನ್ನು ಡಿವೈಡ್ ಮಾಡ್ಕೊಂಡು. ಓ, ನೀವು ಹೇಳ್ತಾ ಇರೋದು ವಾಕಿನ್ ವಾರ್ಡ್ರೋಬ್ ಬಂದು ನಮ್ಮ ವಾಶ್ರೂಮನ್ನು ಆಕ್ಯುಪೈ ಮಾಡಿಬಿಟ್ಟಿದೆ. ಒಂದೇ ವಾಶ್ರೂಮ್ ಬೇಕು, ಇಲ್ಲ ವಾಕಿನ್ ವಾರ್ಡ್ರೋಬ್ ಬೇಕು. ಇದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಯಾವ್ದಾದ್ರು ಒಂದು ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಹೌದು ಸರ್. 30-40 ಸೈಟಲ್ಲಿ ಇದ್ರೆ, 30-50 ಇದ್ರೆ, 60-40 ಇದ್ರೆ ಅಬ್ವಿಯಸ್ಲಿ ಜಾಗ ಇರುತ್ತೆ. 30-40 ಸೈಟಲ್ಲಿ ವಾಕಿನ್ ವಾರ್ಡ್ರೋಬ್ ಬೇಕು ಅಂದರೆ ಬಾತ್ರೂಮ್ ಮರ್ತ್ಬಿಡ್ಬೇಕು. ಬಾತ್ರೂಮ್ ಮಾಡ್ತೀವಿ ಅಂದರೆ ಕಾಂಪ್ಯಾಕ್ಟ್ ಮಾಡ್ಕೊಳ್ತೀವಿ ಅಂತಂದರೆ ಮಾಡ್ಕೋಬೋದು. ಸೊ ಅದೊಂದು ಕಾಂಪ್ರಮೈಸ್ ಆದರೆ ನಾವು ವಾಕಿನ್ ವಾರ್ಡ್ರೋಬ್ ಸರ್ ಮಾಡ್ತೀವಿ. ಕಾಂಪ್ರಮೈಸ್ ಅಂತ ಬರೋದಿಲ್ಲ. ಇವಾಗ ಏನಾದರೂ ಕಾಂಪ್ಯಾಕ್ಟ್ ಮಾಡ್ಕೊತೀವಿ, ಪರವಾಗಿಲ್ಲ, ವಾಕಿನ್ ವಾರ್ಡ್ರೋಬ್ ಚಿಕ್ಕದಾಗಿದೆ, ಒಂದು ಲೈನ್ ಇರಲಿ ಸಾಕು ಅಂತಂದರೆ ಖಂಡಿತ ವಾಶ್ರೂಮ್ನು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ನಮ್ಗೆ ಸ್ವಲ್ಪ ದೊಡ್ಡದಾಗಬೇಕು ವಾಕಿನ್ ವಾರ್ಡ್ರೋಬ್, ಡ್ರೆಸ್ಸರು ಅಲ್ಲೇ ಬೇಕು ಅಂತಂದರೆ ವಾಶ್ರೂಮ್ನ ಸ್ವಲ್ಪ ಮೈನಸ್ ಮಾಡ್ಕೋಬೇಕಾಗತ್ತೆ. ಓಕೆ. ನೆಕ್ಸ್ಟ್ ಇರೋದು ಕಿಡ್ಸ್ ಬೆಡ್ರೂಮ್. ಸೊ ಕಿಡ್ಸ್ ಬೆಡ್ರೂಮಲ್ಲಿ ಏನೇನು ಸರ್? ಇಂಟಿಗ್ರೇಷನ್? ಕಿಡ್ಸ್ ಬೆಡ್ರೂಮಲ್ಲಿ ಈಗ ನಾವು ಜಾಸ್ತಿ ಥೀಮ್ ಬೇಸ್ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಬಂಕರ್ ಬೆಡ್ಸು ನಿಮ್ಗೆ ಒಂದು 5 years ಆದಮೇಲೆ ವೇಸ್ಟ್ ಅದು. ಮಕ್ಕಳು ಮಲ್ಗೋಕ್ಕಾಗೋದಿಲ್ಲ, ಇನ್ನು ಯಾರು ಯೂಸು ಮಾಡೋಕ್ಕಾಗೋದಿಲ್ಲ, ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅದು. ಅದ್ರ ಬದಲು ಒಂದು ಸ್ಲೀಕ್ ಆಗಿರೋ ಒಂದು ಕಾಟ್ ತೊಗೊಬೋದು. ಒಂದು ಒಳ್ಳೆ ಕಿಡ್ಸ್ ಥೀಮಲ್ಲಿರೋ ಒಂದು ವಾಲ್ ಆರ್ಟ್ ಮಾಡಿಸ್ಕೊಂಡು, ಈ ಥರ ಬೀಡಿಂಗ್ ಮಾಡಿಕೊಂಡು, ಅವ್ರ ಒಳಗಡೆ ಫೋಟೋಸು ಗಿಟಸ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ಒಂದು ವಾರ್ಡ್ರೋಬು. ಮಕ್ಕಳಿಗೆ ಯಾವ ಥರ ವಾರ್ಡ್ರೋಬ್ ಸಜೆಸ್ಟ್ ಮಾಡಿ ಸರ್? ನಾನು ಸಜೆಸ್ಟ್ ಮಾಡೋದು ಓಪನ್ ಡೋರ್ಸ್ ವಾರ್ಡ್ರೋಬ್. ಓಪನ್ ಎಲ್ಲದಕ್ಕೂ ಸ್ಲೈಡಿಂಗ್ ಸ್ಲೈಡಿಂಗ್ ಏನು ಮಾಡ್ತಾರೆ ಅವ್ರು ಆಟಾಡಿ ಕಿತ್ತಾಕ್ಬಿಡ್ತಾರೆ, ಅದು ಜಾಮ್ ಆಗಿಬಿಡುತ್ತೆ. ಸೊ ಅದು ಜಾಮ್ ಆದಾಗ ಏನಾಗುತ್ತೆ ಅಂದರೆ ಸುಮ್ಮನೆ ಅದು ವೇಸ್ಟ್ ಆಗಲ್ಲ, ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು ಕಡೆ ಸ್ಟಾಗ್ನೆಂಟಾಗಿ ನಿಂತ್ಕೊಂಡ್ಬಿಟ್ರೆ ಅದು. ಅದ್ರ ಬದಲು ನಿಮಗೆ ಡೋರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಲೈಫ್ ಜಾಸ್ತಿ ಇರುತ್ತೆ, ಲೈಫ್ ಚೆನ್ನಾಗಿರುತ್ತೆ. ಅವ್ರು ಏನೇ ಕಿತ್ತಾಕಿ ಫೋರ್ಸ್ ಯೂಸ್ ಮಾಡಿದ್ರು ನಾವೇ ರಿಪೇರ್ ಮಾಡ್ಕೊಬೋದು. ಸೊ ಮಕ್ಕಳಿಗೆ ಏನೇನು ಕಾರ್ ಕೇಸ್ ಕೊಡಬೇಕಾಗುತ್ತೆ? ಸರ್ ಕಾರ್ ಕೇಸು ಅವ್ರಿಗೆ ಯೂಶಲಿ ಡ್ರಾಯರ್ಸ್ ಕಮ್ಮಿನೇ, ಅವ್ರಿಗೂ ಶೆಲ್ಫ್ ಜಾಸ್ತಿ ಇರುತ್ತೆ. ಶೆಲ್ಫ್ ಜಾಸ್ತಿ ಡ್ರಾಯರ್ಸ್ ಕೊಟ್ಟಾಗ ಮತ್ತೆ ಲಾಕ್ ಕೀ ಎಲ್ಲೋ ಕಳ್ದಾಕೋದು, ಮತ್ತೆ ಲಾಕ್ ಸಿಗದೆ ಇರೋದು, ಈ ಡ್ರಾಯರ್ಸ್ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಸೊ ಸ್ವಲ್ಪ ರೀಚೇಬಲ್ನ ಅವಾಯ್ಡ್ ಮಾಡಿಕೊಂಡು ಶೆಲ್ಫ್ಸ್ ಕೊಟ್ಬಿಟ್ಟು ಮೇಲೆ ಲಾಕ್ ಕೊಟ್ಟರೆ ಚೆನ್ನಾಗಿರುತ್ತೆ. ಕೊಡದೇ ಇರೋದೇ ಬೆಟರ್. ವೇಸ್ಟ್ ಸರ್. ಓಕೆ ಓಕೆ. ಕೆಳಗಡೆ ಏನಂದ್ರೆ ಕೆಳಗಡೆ ಡ್ರಾಯರ್ಸ್ ಕೊಡೋದನ್ನ ಅವಾಯ್ಡ್ ಮಾಡಬೇಕು. ಕೆಳಗಡೆ ಡ್ರಾಯರ್ಸ್ ಕೊಡೋದಾಗ ಅವ್ರು ನೋಡಲ್ಲ, ಏನಿಲ್ಲ, ಎಳಿದ್ಬಿಡ್ತಾರೆ, ಅದು ಕಾಲಿಗೆ ಟಚ್ ಆಗುತ್ತೆ. ಸ್ಕರ್ಟಿಂಗಿಂದ ಮೇಲಿರುತ್ತೆ, ಸ್ವಲ್ಪ ಆಚೆ ಬಂದಾಗ ತಾಗೋದೆಲ್ಲ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಕೆಳಗಡೆ ಡ್ರಾಯರ್ಸ್ನ ಅವಾಯ್ಡ್ ಮಾಡಿ ಶಟರ್ಸ್ನ ಕೊಡಬೇಕು. ಓಕೆ ಸರ್. ಆಮೇಲೆ ಇವಾಗ ಒಂದು ಹೈಲೈಟೆಡ್ ವಾಲ್ ಕೊಡಬೇಕು ಅಂದರೆ ಮಕ್ಕಳಿಗೆ ಏನು ಸಜೆಸ್ಟ್ ಮಾಡ್ತೀರಾ ಮಕ್ಕಳಿಗೆ? ಸರ್ ಅದು ಇವಾಗ ಸ್ಟಡೀಸ್ ಬೇಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅವ್ರಿಗೆ ಗೇಮಿಂಗ್ಸ್ ಬೇಸ್ ಮಾಡ್ಬೋದು. ಒಂದು ಒಳ್ಳೆ ಕಸ್ಟಮೈಸ್ ವರ್ಲ್ಡ್ ಮ್ಯಾಪ್ ಎಲ್ಲ ಮಾಡ್ಬೋದು. ವರ್ಲ್ಡ್ ಮ್ಯಾಪ್ ಚೆನ್ನಾಗಿರುತ್ತೆ. ನಾಲೆಜಬಲ್ ಇರೋದು ಮಾಡೋದು ಬೆಟರ್. ತುಂಬ ಜನ ಕಾರ್ಟೂನ್ಸ್ ಮಾಡ್ತೀರಾ, ಬೇರೆ ಬೇರೆ ಏನೋ ಸೀನರಿ ಮಾಡ್ತಾರೆ, ಅದ್ರ ಬದಲು ಎಜುಕೇಷನಲ್ ಮಾಡೋದು ಬೆಟರ್ ಸರ್. ಸೊ ವರ್ಲ್ಡ್ ಮ್ಯಾಪ್ ಮಾಡೋದಿರ್ಬೋದು, ಯಾರ್ದೋ ಕೋಟಿಂಗ್ಸ್ ಮಾಡೋದಿರ್ಬೋದು, ಬೇರೆ ಬೇರೆ ಜನರ ಬಗ್ಗೆ ತಿಳ್ಕೊಳ್ಳೋದು, ಸೈನ್ಸ್ಗೆ ರಿಲೇಟೆಡ್ ಮಾಡಿದ್ರೆ ಒಳ್ಳೇದು. ಅವ್ರಿಗೆ ನಾಲೆಜು ಬರುತ್ತೆ, ದಿನ ನೋಡಿ ಬಾಯಟು ಆಗ್ಬಿಡುತ್ತೆ, ಯಾವ ದೇಶ ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬೋದು. ಸರ್ ಇದು ಅಪಾರ್ಟ್ ಫ್ರಮ್ ದಿಸ್ ಸ್ಟಡಿ ಯೂನಿಟ್ ಬಗ್ಗೆ? ಸ್ಟಡಿ ಯೂನಿಟ್ ಒಂದು ಕೊಡಲೇಬೇಕು ಸರ್. ಇವಾಗ ಒಂದು ಸಿಂಗಲ್ ಚೈಲ್ಡ್ ಇದೆ ಅಂತಂದರೆ ಒಂದು ನಾರ್ಮಲ್ ಒಂದು ಟಾಲ್ ಯೂನಿಟು, ಒಂದು ಓಪನ್ ಬಾಕ್ಸ್, ಒಂದು ಕೆಳಗಡೆ ಒಂದು ಸಿಂಗಲ್ ಪೆಡೆಸ್ಟ್ರಿಯಲ್ ಇರೋದು ಒಂದು ಸ್ಟಡಿ ಯೂನಿಟ್ ಮಾಡ್ಬೋದು. ಇಲ್ಲ ಇಬ್ಬರಿದ್ದಾರೆ ಅಂತಂದಾಗ ಅದನ್ನು ಡಿವೈಡ್ ಮಾಡಿಕೊಂಡು ಸೆಂಟ್ರಲ್ಲಿ ಪೆಡೆಸ್ಟ್ರಿಯಲ್ಸ್ ಕೊಟ್ಟು ಆ ಕಡೆ ಈ ಕಡೆ ವರ್ಕಿಂಗ್ ಸ್ಪೇಸು, ಮೇಲೆಗಡೆ ಬಂದು ಒಂದು ವಾಲ್ ಯೂನಿಟ್ ಬೇಕಾಗುತ್ತೆ ಬುಕ್ ಸ್ಟೋರ್ ಮಾಡೋದಕ್ಕೆ ಬೇಕಾಗುತ್ತೆ. ಸರ್ ಇವಾಗ ಯೂಶಲಿ 30-40 ಸೆಟಲ್ಲಿ ಸಿಗೋದೆ 10x10 ರೂಮು. ಅದರಲ್ಲಿ ಮಕ್ಳಿಗೆ ಬೆಡ್ರೂಮ್ ಮಾಡಬೇಕು, ಇಬ್ಬರಿಗೆ ಮಾಡಬೇಕು ಅಂದರೆ ಮಾಡ್ಬೋದಾ?
2 bedrooms ಸರ್. ಅಲ್ಲ ಒಂದೇ ಬೆಡ್ರೂಮಲ್ಲಿ 2 ಮಕ್ಕಳಿಗೆ ಹೇಗೆ ಸರ್? ಖಂಡಿತ ಮಾಡ್ಬೋದು ಸರ್. ಅವಾಗ ಏನಾಗುತ್ತೆ ಅಂದರೆ ಕಾಟ್ ಪ್ಲೇಸ್ಮೆಂಟ್ಸ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಕಾಟ್ ಪ್ಲೇಸ್ಮೆಂಟ್ ಚೇಂಜ್ ಮಾಡಿಕೊಂಡು ಸ್ಟಡಿ ಯೂನಿಟ್ ಒಂದೇ ಮಾಡಬೇಕು. ಸ್ಟಡಿ ಯೂನಿಟ್ ಸಪ್ರೇಟ್ ಮಾಡ್ತಿದ್ದೀರಾ ಅಂತಂದರೆ ಎರಡಕ್ಕೂ ಕಷ್ಟ ಆಗುತ್ತೆ. ವಾರ್ಡ್ರೋಬ್ ಸ್ಪೇಸ್ ಸಿಗೋದಿಲ್ಲ ಆಮೇಲೆ ನಿಮಗೆ. ಸೊ ನೀವು ಕಾಟ್ ಸ್ಪೇಸ್ನ ನೀವು ಡಿಫ್ರೆಂಟ್ ಮಾಡ್ಕೊತಿದ್ದೀರಾ, ಆ ಕಡೆ ಈ ಕಡೆ ಡೈಗ್ನಲ್ಲಿ ಮಾಡ್ಕೊತಿದ್ದೀರಾ ಅಂದರೆ ವಾರ್ಡ್ರೋಬ್ನ ಪ್ಲಾನ್ ಮಾಡ್ಕೊಬೋದು. ಆ ವಾರ್ಡ್ರೋಬ್ ಸೇಮ್ ಡೋರ್ ಎಂಟರ್ ಆಗಿದ ಲೆಫ್ಟ್ ಸೈಡ್ 2 ವಾರ್ಡ್ರೋಬ್ ಇರುತ್ತೆ, ಆ ಕಡೆ ಎಡ್ಜ್ಗೆ ಈ ಕಡೆ ಎಡ್ಜ್ಗೆ 2 ಕಾಟ್ ಇರುತ್ತೆ, ಸೆಂಟ್ರಲ್ ಒಂದು ಸ್ಟಡಿ ಟೇಬಲ್ ಇರುತ್ತೆ. ಸೆಂಟರ್ ಸ್ಟಡಿ ಟೇಬಲ್ ತೊಗೊಬೇಕು, ಆ ಕಡೆ ಈ ಕಡೆ ಕಾಟ್ ತೊಗೊಳ್ಬೇಕು, ವಾರ್ಡ್ರೋಬ್ ವಾರ್ಡ್ರೋಬ್ 2 ಬರಲ್ಲ, ಒಂದೇ ವಾರ್ಡ್ರೋಬ್. ಓಕೆ ಓಕೆ. ಬಟ್ ಸ್ಟಡಿ ಯೂನಿಟ್ ಸ್ವಲ್ಪ ದೊಡ್ಡ ತೊಗೊಂಡು ಅದರಲ್ಲೇ ಅದೆಲ್ಲ ಸೈಡ್ ಟೇಬಲ್ ಥರನೂ ಆಗುತ್ತೆ. ಆ ಕಡೆ ಈ ಕಡೆ ಮಂಚ ಹೊಟ್ಟೋಗ್ಬಿಟ್ಟು ಸೆಂಟ್ರಲ್ ಅದೇ ಯೂಸ್ ಆಗುತ್ತೆ. ಬಟ್ 2 ಚೇರ್ ಕುತ್ಕೊಳ್ಳುತ್ತೆ ಸರ್ ಅಲ್ಲಿ, ಮಾಡ್ಕೋಬಹುದು. ಓಕೆ ಓಕೆ, ಸೂಪರ್ ಆಗಿ ಹೇಳಿದೆ ಸರ್. ಇನ್ನೇನಾದ್ರು ಬಿಟ್ವಾ ಸರ್ ನಾವು ಸರ್ ಅಲ್ಲಿ ಐ ಮೀನ್ ಇನ್ನೊಂದು ಕಿಡ್ಸ್ ಬೆಡ್ರೂಮಲ್ಲಿ ಏನು ಫಾಲ್ ಸೀಲಿಂಗ್ ಬೇಕಾಗಲ್ಲ ಅನ್ಕೊತೀನಿ. ಆ ಲೈಟ್ಸ್ನ ಆನ್ ಮಾಡಿ ಆಫ್ ಮಾಡಿ ಪ್ರೊಫೈಲ್ ಲೈಟ್ಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಯೂಶಲಿ ಫಾಲ್ ಸೀಲಿಂಗ್ ಆಲ್ಮೋಸ್ಟ್ ಅವಾಯ್ಡ್ ಆಗ್ತಿದೆ ಸರ್ ಈಗೆಲ್ಲ ರೂಮ್ಸಲ್ಲಿ. ಹಂಗೂ ಮಾಡಬೇಕು ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ಕರ್ವ್ ಮಾಡ್ಕೊಬೋದು ಅಷ್ಟೇ. ಕರ್ವ್ ಮಾಡ್ಕೋಬೋದು ಅಷ್ಟೇ ಸಾಕು ಅಂತ ಹೇಳ್ತೀರಾ? ಓಕೆ. ಕಲರ್ ಪ್ಯಾಟರ್ನ್ ಮಕ್ಕಳಿಗೆ ಯಾವ ಕಲರ್ ಪ್ಯಾಟರ್ನ್ ಜಾಸ್ತಿ ಸರ್? ಕಲರ್ ಪ್ಯಾಟರ್ನ್ ನೋಡೋ ಇವಾಗ ಹೆಣ್ಮಕ್ಳಿದ್ರೆ ಒಂಥರ ಕಲರ್ ಪ್ಯಾಟರ್ನ್ ಹೋಗುತ್ತೆ, ಬ್ಲೂ ಪಿಂಕು ಆ ಥರ ಹೋಗುತ್ತೆ. ಈ ಗಂಡು ಮಕ್ಳಿದ್ರೆ ವೈಟೇ ಜಾಸ್ತಿ ಹೋಗ್ತಾ ಇರೋದು, ವೈಟ್ ಹೋಗುತ್ತೆ. ಇಲ್ಲ ಸ್ವಲ್ಪ ಯಾವುದೋ ಒಂದು ಡಾರ್ಕ್ ಕಲರ್ಸ್ ಆ ಥರ ಹೋಗುತ್ತೆ, ಇಲ್ಲ ವುಡ್ ಕಲರ್ಸ್ ಮಿಕ್ಸ್ ಮಾಡ್ಕೊತಾರೆ. ಈಗ ಲೇಡೀಸು ಇಲ್ಲ ಹೆಣ್ಮಕ್ಳು ಇರೋದ್ರೆ ಲೈಟ್ ಬ್ಲೂ, ಲೈಟ್ ಪಿಂಕ್, ಪೇಲ್ ಕಲರ್ಸು ಸ್ವಲ್ಪ ಜಾಸ್ತಿ ಆ ಥರ ಹೋಗುತ್ತೆ ಸರ್. ಜಾಸ್ತಿ ಲೈಟ್ ಕಲರ್ಸ್ ಹೋಗುತ್ತೆ. ಬಾಯ್ಸ್ ಇದ್ದಾಗ ಸ್ವಲ್ಪ ಫಂಕಿ ಕಲರ್, ಸ್ವಲ್ಪ ಮಿಕ್ಸರು ಮತ್ತು ವಾರ್ಡ್ರೋಬ್ ಡಿಸೈನ್ಸು ಪ್ಯಾಟರ್ನ್ಸು ಹಂಗೆ ಇರುತ್ತೆ. CNC ಕಟ್ಔಟ್ ಜಾಸ್ತಿ ಇರುತ್ತೆ ವಾರ್ಡ್ರೋಬ್ ಡೋರ್ಗಳ ಮೇಲೆ. ಇವ್ರದೆಲ್ಲ ಹಂಗೆ ಇರಲ್ಲ, ಪ್ಲೈನ್ ಆಗಿರುತ್ತೆ. ಎಲ್ಲ ಒಂದೊಂದು ಇವಾಗ ಹ್ಯಾಂಡಲ್ಸಲ್ಲಿ ಡಿಸೈನ್ ಬರುತ್ತೆ, ಡಿಕೋ ಪೈಂಟ್ ಮಾಡಿರೋ ಹ್ಯಾಂಡಲ್ಸ್ ಬರುತ್ತೆ, ಡೆಕೋರೇಟಿವ್ ಹ್ಯಾಂಡಲ್ಸ್ ಬರ್ತದೆ ಅವಾಗ. ಕರೆಕ್ಟ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ತುಂಬ ದೊಡ್ಡದೇ ಆಗ್ಬಿಡ್ತು ವಿಡಿಯೋ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ನಾವು ಕಲೆಕ್ಟ್ ಮಾಡುವಂಥದ್ದು, ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ನಾನು ನಿಮ್ಗೆ ತಿಳಿಸುವಂಥದ್ದು. ಸೈಜಸ್ಸು ಎವ್ರಿಥಿಂಗ್ ಕೂಡ ಸರ್ ಕೂಡ ಹೇಳಿದ್ದಾರೆ. ಆ್ಯಂಡ್ ನಾವು ಮಾತಾಡ್ತಿರ್ಬೇಕಾದ್ರೆ ಯಾವ ಪ್ಯಾಟರ್ನ್ ಬರುತ್ತೆ, ಯಾವ ಕಲರ್ ಬರುತ್ತೆ, ಪ್ರತಿಯೊಂದು ಕೂಡ ನಮ್ಮ ಬ್ಯಾಕ್ಗ್ರೌಂಡಲ್ಲೆಲ್ಲ ನೋಡಿರ್ತೀರ ನೀವು. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕಂತಂದರೆ ಬ್ರಿಕ್ ಆ್ಯಂಡ್ ಫ್ಲೈ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಸ್ಟ್ ಪ್ರೈಸಲ್ಲಿ ನೀವು ಹೇಳಲೇಬೇಕಾಗಿಲ್ಲ. ಇವಾಗ ಇವರೇ ಸರ್ ಹೇಳಿದ್ರಲ್ವಾ, ಸೊ ಪ್ರತಿಯೊಂದನ್ನು ಕೂಡ ಇಂಟಿಗ್ರೇಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ. ಸರ್ವಿಸ್ ಇದೆ, ಸೂಪರ್ ಆಗಿ ಹೇಳಿದ್ರೆ. ಫೈನಲ್ ಆಗಿ ನಮ್ಮ ವೀಕ್ಷಕರು ನೋಡ್ತಾರೆ, ವೀಕ್ಷಕರಿಗೆ ಬ್ರಿಕ್ ಆ್ಯಂಡ್ ಫ್ಲೈ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಾವೇನು ಹೇಳ್ತೀವಿ ಅಂದರೆ ನಿಮ್ಮೊಂದು ಒಳ್ಳೆ ಇಂಟೀರಿಯರ್ಸ್ ಮಾಡಿಸ್ಬೇಕು, ಒಂದು ಬಜೆಟ್ ಫ್ರೆಂಡ್ಲಿ ಇಂಟೀರಿಯರ್ಸ್ ಮಾಡಿಸ್ಬೇಕು. ಒಂದು ಮನೆಯಲ್ಲಿ ನೀವೆಲ್ಲ ಕಾಂಪ್ಯಾಕ್ಟ್ ಆದ್ರೂ ಎಲ್ಲ ಥಿಂಗ್ಸ್ ನಿಮ್ಗೆ ಬೇಕು ಅಂತಂದರೆ ಖಂಡಿತ ನೀವು ಬ್ರಿಕ್ ಆ್ಯಂಡ್ ಫ್ಲೈನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ಇಂಟೀರಿಯರ್ಸ್ನ ಮಾಡ್ಕೊಡ್ತೀವಿ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ನಾಲೆಜ್ ವಿಡಿಯೋ ತಂದಿದ್ದಕ್ಕೆ ಧನ್ಯವಾದ ವೀಕ್ಷಕರೇ.